ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಬಹಳ ದಿನಗಳಿಂದ ವಿಡಿಯೋ ಪೆಂಡಿಂಗ್ ಆಗಿತ್ತು. ಯಾಕೆ ಅಂದರೆ ಒಂದು ಮಹತ್ತರವಾದಂತಹ ವಿಡಿಯೋಗಳನ್ನು ಮಾಡೋಣ. ನಾರ್ಮಲ್ ಒಂದೇ ಒಂದು ಕಾಯಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಇನ್ಮೇಲೆ ಯಾವ ರೀತಿ ಇರುತ್ತೆ ಅಂದರೆ ವಿಡಿಯೋಗಳು ಐದರ್ ತುಂಬ ಇಂಪಾರ್ಟೆಂಟ್ ನಾಣ್ಯಗಳ ವಿಡಿಯೋ ಇರುತ್ತೆ ಅಥವಾ ಒಂದು ಬಂಚ್ ಆಫ್ ಕಾಯಿನ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೇನೆ. ಯಾಕೆ ಅಂದರೆ ಎಲ್ರಿಗೂ ಒಂದೇ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗಲಿ ಅಂತ. ನನ್ನನ್ನು ಕೆಲವು ಜನ ಕೇಳ್ತಾಯಿದ್ರು, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೊಮೊಮೇರೇಟಿವ್ ಸೀರೀಸ್ ನಾಣ್ಯಗಳ ವಿಡಿಯೋಗಳನ್ನು ಮಾಡಿ. ಅಂದರೆ ಲೈಕ್ ₹1 ಒಂದು ಸೆಟ್ ವಿಡಿಯೋ, ₹2 ಕೊಮೊಮೇರೇಟಿವ್ ನಾಣ್ಯಗಳ ಒಂದು ಸೆಟ್ ವಿಡಿಯೋ, ₹5 50 ಪೈಸೆ ಈ ರೀತಿ. ಸೊ ಅದು ಕೂಡ ಒಂದು ಒಳ್ಳೆಯ ಸಜೆಷನ್ ಅನ್ನಿಸ್ತು. ಹಾಗಾಗಿಯೇ ಈ ಒಂದು ವಿಡಿಯೋನ ನಾನು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ನಾನು ₹1 ಸ್ಮಾರಕ ನಾಣ್ಯಗಳು, ಕೊಮೊಮೇರೇಟಿವ್ ಕಾಯಿನ್ಸ್ ಏನು ಬಂದಿದ್ದಾವಲ್ಲ, ಅಥವಾ ಆಡು ಜನರ ಭಾಷೆಯಲ್ಲಿ ಹೇಳಬೇಕಾದ್ರೆ ಚಿತ್ರ ಇರುವಂತಹ ನಾಣ್ಯಗಳು, ಅಥವಾ ಇನ್ನೂ ಕೆಲವು ಜನ ಏನು ಹೇಳ್ತಾರೆ ಅಂದರೆ ತಲೆ ಇರುವಂತಹ ನಾಣ್ಯಗಳು. ಪಾಪ ಅವ್ರಿಗೆ ಅಷ್ಟು ಗೊತ್ತಿರೋದಿಲ್ಲ, ಹಾಗಾಗಿನೇ ಅವರ ಆ ರೀತಿಯ ಪದಗಳನ್ನು ಬಳಸ್ತಾರೆ. ತೊಂದರೆ ಏನಿಲ್ಲ, ಅವರವರ ಭಾವಕ್ಕೆ ಅವರು ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತಾರೋ ಅದಕ್ಕೆ ಬಿಟ್ಟಿದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ₹1 ಕಂಪ್ಲೀಟ್ ಸುಮಾರು 26 ನಾಣ್ಯಗಳಿರುವಂಥದ್ದು, 26 ಸ್ಮಾರಕ ನಾಣ್ಯಗಳಿರುವಂಥದ್ದು ₹1. ಅವುಗಳ ಬೆಲೆ ಏನು, ಇವತ್ತಿನ ಬೆಲೆ ನಾನು ಹೇಳ್ತಾ ಇರೋದಂಥದ್ದು ಯಾವುದೋ ಬುಕ್ ನೋಡಿ ಬೆಲೆ ಹೇಳೋದಿಲ್ಲ. ಯಾಕೆಂದರೆ ಆ ಬುಕ್ಕಲ್ಲಿ ಕೆಲವೊಂದು ಸತಿ ಜಾಸ್ತಿ ಕೊಟ್ಟಿರ್ತಾರೆ, ಕೆಲವೊಂದು ಸತಿ ಕಡಿಮೆ ಕೊಟ್ಟಿರ್ತಾರೆ UNC ಕಾಯಿನ್ಗಳಿಗೆ. ನನಗೆ ಅದು ಇಷ್ಟ ಆಗೋದಿಲ್ಲ. ನಾನು ಕಾಯಿನ್ ಎಕ್ಸಿಬಿಷನ್ಗಳನ್ನ ಸುತ್ತಿ ಮತ್ತು ಕೆಲವೊಬ್ಬರು ಕಾಯಿನ್ ಎಕ್ಸ್ಪರ್ಟ್ಗಳ ಹತ್ರ ಮಾತಾಡಿದಾಗ ನನಗೆ ಬಂದಿರುವಂತಹ ಔಟ್ಪುಟ್ಟಿಂದ ನಾನು ಆ ಒಂದು ಬೆಲೆನ ಹೇಳ್ತಾ ಇರುವಂಥದ್ದು. ಸೊ ನಾನು ಹೇಳುವಂತಹ ಬೆಲೆಗೆ ನಾನು ಜವಾಬ್ದಾರಿಯಾಗಿರ್ತೀನಿ. ಬುಕ್ಕಲ್ಲಿರುವಂತಹ ಬೆಲೆ ಅಥವಾ ಇನ್ನೊಬ್ಬರು ಯಾರೋ ಯೂಟ್ಯೂಬರ್ ಹೇಳಿದ್ದಾರೆ ಅಂದರೆ ಅದಕ್ಕೆ ಅವ್ರು ಜವಾಬ್ದಾರಿಯಾಗಿರ್ತಾರೆ. ನಾನು ಹೇಳುವ ಬೆಲೆಗೆ ನಾನು ಜವಾಬ್ದಾರಿ. ಇದು ನನ್ನ ಏನಂತಾರೆ ಮಾತು ಅಂತ ನೆನ್ಕೊಳ್ಳಿ. ಆ ಥರದ ಕಾಯಿನ್ ನೀವು ತೊಗೊಂಬಂದರೆ ಸರ್ ಇದು ಕಾಮನ್ ಕಾಯಿನ್ ಆದರೂ ನೋಡಿ ಸರ್ ಇಷ್ಟು ಬೆಲೆ ಹೇಳಿದ್ದೀನಿ ವಿಡಿಯೋದಲ್ಲಿ, ಇಷ್ಟು ಕೊಡ್ತೀನಿ ಅಂತಲೇ ಹೇಳ್ತೇನೆ ಅಷ್ಟೇ. ವೆರಿ ಸಿಂಪಲ್. ಸೊ ಈಗ ವಿಡಿಯೋನ ಶುರು ಮಾಡೋಣ. ಈಗ ಆಲ್ರೆಡಿ ವಿಡಿಯೋ ಲೆಂತಿ ಆಗಿರೋದ್ರಿಂದ ಸುಮಾರು ಒಂದು 40 ನಿಮಿಷ ಆಗ್ಬೋದು ವಿಡಿಯೋ, ಗೊತ್ತಿಲ್ಲ. ಬಟ್ ನೋಡಿ, ಕೊನೆವರೆಗೂ ನೋಡಿ, ಎಲ್ಲ ನಾಣ್ಯಗಳ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನ ನಿಮಗೆ ಬರುತ್ತೆ. ಸೊ ಮೊದಲಿಗೆ ಈ ₹1 ಸ್ಮಾರಕ ನಾಣ್ಯದಲ್ಲಿ ಬಂದದ್ದಂಥದ್ದು ನೀವೇನು ನೋಡ್ತಾ ಇದ್ದೀರಲ್ಲ, ಜವಾಹರ್ಲಾಲ್ ನೆಹರು ಅವರ 10 ಗ್ರಾಮ್ನ ನಿಕ್ಕಲ್ ಮೆಟಲಿಂದ ಮಾಡಿರುವಂತಹ ನಾಣ್ಯ. 10 ಗ್ರಾಮ್ ತೂಕ ಇರುವಂಥದ್ದು, ಸ್ವಲ್ಪ ದೊಡ್ಡದಾಗಿರುತ್ತೆ, ಶೈನಿಂಗ್ ಇರುತ್ತೆ UNC ಕಾಯಿನ್ ಆಗಿದ್ರೆ. ಈ ಒಂದು ನಾಣ್ಯ 1964ರಲ್ಲಿ ಬಿಡುಗಡೆ ಆಗಿರುವಂಥದ್ದು. ಆಗಲೇ ಹೇಳಿದೆ 10 ಗ್ರಾಮ್ ತೂಕ ಇರುವಂಥದ್ದು. ಮೆಟಲ್ ಬಂದು ನಿಕ್ಕಲ್, ಸಿಂಗಲ್ ಮೆಟಲ್ ಇರುವಂಥದ್ದು. ಇದರ ಒಂದು ಡಯಾಮೀಟರ್ ಬಂದು 28 mm, ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ. ಇದು ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟಿಂದ ಬಂದಿರುವಂಥದ್ದು. ಎರಡೂ ಕೂಡ ಕಾಮನ್ ಕಾಯಿನ್ಗಳು. ಬಾಂಬೆ ಮಿಂಟ್ನ ನಾಣ್ಯದ ಬೆಲೆ ₹20 ಫೈನ್ ಕಂಡೀಷನಲ್ಲಿ. ಕೋಲ್ಕತ್ತಾ ಮಿಂಟ್ದು ಅಷ್ಟೇ, ₹20 ಫೈನ್ ಕಂಡೀಷನಲ್ಲಿ. UNC ಕಂಡೀಷನ್ ಇತ್ತು ಅಂದರೆ ₹100 ಎರಡೂ ಕೂಡ. ಎಷ್ಟು ₹100 ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟ್ UNC ಕಾಯಿನ್ಗಳು. ಸೊ ಎರಡನೇದಾಗಿ 1969ರಲ್ಲಿ ಬಂದಂತಹ ಮಹಾತ್ಮ ಗಾಂಧೀಜಿಯವರ ₹1 ಸ್ಮಾರಕ ನಾಣ್ಯ. ಇದು ಕೂಡ 10 ಗ್ರಾಮ್ ತೂಕ ಹೊಂದಿದ್ದು, ನಿಕ್ಕಲ್ ಮೆಟಲಿಂದ ಬಂದಿರುವಂಥದ್ದು. ಇದರ ಸುತ್ತಳತೆ 28 mm. ಇದರ ಒಂದು ಶೇಪ್ ಬಂದು ಸರ್ಕ್ಯುಲರ್ ಶೇಪ್. ಫೈನ್ ಕಂಡೀಷನಲ್ಲಿ ₹30-40 ಬೆಲೆ ಇರುತ್ತೆ. ಯಾವ ಮಿಂಟಲ್ಲಿ ಬಂದಿದೆ ಅಂದರೆ ಬಾಂಬೆ ಮತ್ತು ಕೋಲ್ಕತ್ತಾ, ಸೇಮ್ ಜವಾಹರ್ಲಾಲ್ ನೆಹರುದು ಯಾವ ಥರ ಬಂದಿತ್ತೋ ಅದೇ ಥರ ಬಾಂಬೆ ಮಿಂಟು ಮತ್ತು ಕೋಲ್ಕತ್ತಾ ಮಿಂಟು. ಫೈನ್ ಕಂಡೀಷನಲ್ಲಿ ₹30-40 ಇತ್ತು ಅಂದರೆ UNC ಕಂಡೀಷನಲ್ಲಿ ₹100-150ವರೆಗೂ ಬೆಲೆ ಇರುತ್ತೆ. ಮತ್ತೆ ಬಂದಂಥದ್ದು ಮೂರನೇ ನಾಣ್ಯ, ಇಂಟರ್ನ್ಯಾಷನಲ್ ಯೂತ್ ಇಯರ್ 1985. ಇದು 6 ಗ್ರಾಮ್ನಲ್ಲಿ ಬಂದಂಥದ್ದು. 26 mm ಸುತ್ತಳತೆಯನ್ನು ಹೊಂದಿದರೆ ಕಾಪರ್ ನಿಕ್ಕಲ್ ಮೆಟಲಿಂದ ಮಾಡಿರುವಂಥದ್ದು. ಎರಡು ಮೆಟಲ್ಗಳ ಮಿಶ್ರಣದಿಂದ ಮಾಡಿರುವಂಥದ್ದು, ಕಾಪರ್ ಮತ್ತು ನಿಕ್ಕಲ್. ಇದು ಕೂಡ ಸರ್ಕ್ಯುಲರ್ ಶೇಪನ್ನು ಹೊಂದಿದ್ದು. ನೀವು ನೋಡ್ಬೋದು ಸರ್ಕ್ಯುಲರ್ ಶೇಪ್ನ ಕಾಯಿನ್ ಒಳಗಡೆ ಒಂದು ರೀತಿಯ ಹೆಕ್ಟಾಗನಲ್ ರಿಂಗನ್ನು ಮಾಡಿರುವಂಥದ್ದು, ರಿಂಗ್ ಶೇಪನ್ನು ಮಾಡಿರುವಂಥದ್ದು. ನಾಣ್ಯ 3 ಮಿಂಟ್ಗಳಿಂದ ಬಂದಿದೆ, ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್. ಬಾಂಬೆ ಮತ್ತು ಕೋಲ್ಕತ್ತಾ ಸ್ಕೇರ್ ಕ್ಯಾಟಗರಿಯಲ್ಲಿತ್ತು ಅಂದರೆ ಹೈದರಾಬಾದ್ ರೇರ್ ಕ್ಯಾಟಗರಿ ಇದೆ ಅಥವಾ ಎಕ್ಸ್ಟ್ರೀಮ್ಲಿ ರೇರ್ ಕ್ಯಾಟಗರಿಯಲ್ಲಿ ಇದೆ. ಬಾಂಬೆ ಮಿಂಟ್ನ ನಾಣ್ಯ ಫೈನ್ ಕಂಡೀಷನಲ್ಲಿ ₹10 ಶುರುವಾಗಿ ₹30ವರೆಗೂ ಹೋಗುತ್ತೆ. ಯಾವುದು ಬಾಂಬೆ ಮಿಂಟಿಂದು. ಕೋಲ್ಕತ್ತಾ ಮಿಂಟಿಂದು ಅಷ್ಟೇ, ₹10 ಶುರುವಾಗಿ ₹30ವರೆಗೂ ಹೋಗುತ್ತೆ ಫೈನ್ ಕಂಡೀಷನಲ್ಲಿ.
UNC ಇತ್ತು ಬಾಂಬೆ ಮತ್ತು ಕೋಲ್ಕತ್ತಾದು ಅಂದರೆ 200ರಿಂದ 300 ರೂಪಾಯಿವರೆಗೂ ಇರುತ್ತೆ ಅದರ ಬೆಲೆ. UNC ಅಂದರೆ ಪರ್ಫೆಕ್ಟ್ UNC. ನಾನು ಯಾವುದೇ ನಾಣ್ಯಕ್ಕೂ ಎಕ್ಸ್ಟ್ರಾ ಫೈನ್ ಹೇಳ್ತಾ ನಿಮಗೆ, ಯಾಕೆಂದರೆ ಎಕ್ಸ್ಟ್ರಾ ಫೈನು ಯಾರಿಗೂ ಅರ್ಥನೇ ಆಗೋದಿಲ್ಲ. ನೀವೇ ವಾದಿಸ್ತಾ ಇರ್ತಾರೆ ಎಕ್ಸ್ಟ್ರಾ ಫೈನ್ ಇದು ಅಂತ. ನಾನು ಹೇಳಿದೆ ಫೈನ್ ಕಂಡೀಷನ್ ನೋಡಿ ಡೀಟೇಲ್ ಸರಿ ಇಲ್ಲ, ಎಡ್ಜಸ್ ಹೋಗಿದೆ ಅಂತ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಎಕ್ಸ್ಟ್ರಾ ಫೈನ್ ಹೇಳೋದೇ ಇಲ್ಲ ನಿಮಗೋಸ್ಕರ. ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ. ಮತ್ತೆ ಬರುವಂಥದ್ದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ನಾಣ್ಯ ಕಾಯಿನ್ ಯಾವುದು ಅಂದರೆ ಹೈದರಾಬಾದ್ ಮಿಂಟ್. ಇದು ಫೈನ್ ಕಂಡೀಷನಲ್ಲಿ ಸುಮಾರು 30,000 ರೂಪಾಯಿ ಇರುತ್ತೆ. ಎಷ್ಟು? 30,000 ರೂಪಾಯಿ ಫೈನ್ ಕಂಡೀಷನಲ್ಲಿ. UNC ಕಂಡೀಷನ್ ಇತ್ತು ಅಂದರೆ ಸುಮಾರು 2.5 ಲಕ್ಷ ರೂಪಾಯಿ ಇರುವಂಥದ್ದು. ಕೆಲವೊಂದು ಬುಕ್ಕಲ್ಲಿ ಇದ್ರ ಬೆಲೆನ ಮೆನ್ಷನ್ ಮಾಡಿರೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ UNC ಕಾಯಿನ್ನ ಬೆಲೆ 2.5 ಲಕ್ಷ ರೂಪಾಯಿ. ಇದು ಎಕ್ಸ್ಟ್ರೀಮ್ಲಿ ರೇರ್. ಸೊ UNC ಕಾಯಿನ್ ಇದೆ ನಮ್ಮ ಹತ್ರ ಅಂತಂದರೆ ಯಾವುದು ಹೈದರಾಬಾದ್ ಮಿಂಟಿಂದು ಇಂಟರ್ನ್ಯಾಷನಲ್ ಯೂತ್ ಇಯರ್ದು. ಅದನ್ನು ನೀವು ಗ್ರೇಡಿಂಗ್ ಮಾಡಿಸ್ಬೇಕಾಗುತ್ತೆ, ಕನ್ಫರ್ಮ್ ಮಾಡಿಸ್ಕೋಬೇಕಾಗುತ್ತೆ. ಆಗಿದ್ದಾಗ ಮಾತ್ರ ಅದಕ್ಕೆ ಬೆಲೆ. ಇಲ್ಲ ಅಂದರೆ ಡೂಪ್ಲಿಕೇಟ್ ಕಾಯಿನು ಮತ್ತು ಬೆಲೆ ತುಂಬ ಕಡಿಮೆ ಆಗುತ್ತೆ. ನಾನು ಹೇಳ್ತಾ ಇರುವಂಥದ್ದು UNC ಕಾಯಿನಿಗೆ ಮಾತ್ರ ಅಪ್ಲಿಕಬಲ್. ಇದಾದಮೇಲೆ 4ನೇ ನಾಣ್ಯ ಸ್ಮಾಲ್ ಫಾರ್ಮರ್ಸ್. ಇದು ಬಂದಂಥದ್ದು 1987ರಲ್ಲಿ FAO ಸೀರೀಸಲ್ಲಿ ಬಂದಂತಹ ನಾಣ್ಯ. FAO ಸೀರೀಸ್ ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಆ ಒಂದು ಥೀಮ್ನಲ್ಲಿ ಬಂದಂತಹ ನಾಣ್ಯ. ಇದು ಇರುವಂಥದ್ದು ಕಾಪರ್ ನಿಕಲ್ ಮೆಟಲ್ನಲ್ಲಿ 6 ಗ್ರಾಮ್ ತೂಕವನ್ನು ಹೊಂದಿದ್ದು, ಸೇಮ್ 26 mm ಡಯಾಮೀಟರ್ನ ಹೊಂದಿರುತ್ತೆ. ಸರ್ಕ್ಯುಲರ್ ಶೇಪನ್ನು ಹೊಂದಿದ್ದರೆ ಈ ಒಂದು ನಾಣ್ಯ ಫೈನ್ ಕಂಡೀಷನಲ್ಲಿ ಸುಮಾರು 5ರಿಂದ 20 ರೂಪಾಯಿವರೆಗೂ ಹೋಗುತ್ತೆ ಫೈನ್ ಕಂಡೀಷನ್ನಲ್ಲಿ. ಯಾವ್ಯಾವ ಮಿಂಟಿಂದ ಬಂದಿದೆ? ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್. ಬಾಂಬೆ ಮತ್ತು ಹೈದರಾಬಾದ್ ಸ್ಕೇರ್ ಕ್ಯಾಟಗರಿಯಲ್ಲಿ ಇತ್ತು ಅಂದರೆ ಕೋಲ್ಕತ್ತಾ ಮಿಂಟ್ ರೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. 5ರಿಂದ 20 ರೂಪಾಯಿ ಇಷ್ಟು ಒಂದು ಫೈನ್ ಕಂಡೀಷನ್ಗೆ. ಆದರೆ UNC ಕಂಡೀಷನಲ್ಲಿ ಹೈದರಾಬಾದ್ ಮಿಂಟ್ ಇದೆಯಲ್ಲ ಅದಕ್ಕೆ ಸುಮಾರು 300ರಿಂದ 400 ರೂಪಾಯಿ ಹೋಗುತ್ತೆ. UNC ಕಂಡೀಷನ್ 400, 500, ಇವತ್ತಿನ ಬೆಲೆ 600 ರೂಪಾಯಿಗಿಂತ ಜಾಸ್ತಿ ಇರುವಂಥದ್ದು ಹೈದರಾಬಾದ್ ಮಿಂಟ್ UNC ಕಂಡೀಷನ್ನು. ಬಾಂಬೆ ಮಿಂಟ್ UNC ಕಂಡೀಷನ್ ಇತ್ತು ಅಂದರೆ ಸುಮಾರು 400 ರೂಪಾಯಿವರೆಗೂ ಇರುವಂಥದ್ದು ಇವತ್ತಿನ ಬೆಲೆ. ಕೋಲ್ಕತ್ತಾ ಮಿಂಟ್ ಇತ್ತು ಅಂದರೆ ಸುಮಾರು 2,000 ರೂಪಾಯಿಗಿಂತ ಜಾಸ್ತಿ ಇರುವಂಥದ್ದು ಇವತ್ತಿನ ಬೆಲೆ UNC. ಅದನ್ನು ಬಿಟ್ಟರೆ ನೀವು ಎಕ್ಸ್ಟ್ರಾ ಫೈನ್ ಇದೆ, ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅಂತಂದರೆ ಅದಕ್ಕೆ ಬೆಲೆ ಇರೋದಿಲ್ಲ, ತುಂಬ ಕಡಿಮೆ ಆಗುತ್ತೆ. 10 ಪಟ್ಟು 20 ಪಟ್ಟು ಬೆಲೆ ಕಡಿಮೆ ಆಗುತ್ತೆ. ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರುವಂಥದ್ದು. ಅದಾದಮೇಲೆ ಬಂದಂಥದ್ದು ರೈನ್ ಫೆಡ್ ಫಾರ್ಮಿಂಗ್. ಇದು ಬಂದಂಥದ್ದು 1988ರಲ್ಲಿ FAO ಸೀರೀಸಲ್ಲಿ. ಈ ಒಂದು ನಾಣ್ಯ ಕಾಪರ್ ಮತ್ತು ನಿಕ್ಕಲ್ ಮಿಶ್ರಿತ ಮೆಟಲ್ನಿಂದ ಮಾಡಿದರೆ 6 ಗ್ರಾಮ್ ತೂಕವನ್ನು ಹೊಂದಿರುತ್ತೆ. 26 mm ಡಯಾಮೀಟರ್ನ ಹೊಂದಿರುತ್ತೆ. ನಾಣ್ಯ ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟಿಂದ ಬಿಡುಗಡೆಯಾಗಿದೆ. ಬಾಂಬೆ ಮಿಂಟಿನ ನಾಣ್ಯಕ್ಕೆ 6ರಿಂದ 15 ರೂಪಾಯಿವರೆಗೂ ಫೈನ್ ಕಂಡೀಷನಲ್ಲಿ ವ್ಯಾಲ್ಯೂ ಇದೆ. 6 ರೂಪಾಯಿಂದ ಶುರುವಾಗಿ 15 ರೂಪಾಯಿವರೆಗೂ ಇದೆ. ಕೋಲ್ಕತ್ತಾ ಮಿಂಟಿಗೂ ಅಷ್ಟೇ 6 ರೂಪಾಯಿಂದ ಶುರುವಾಗಿ 15 ರೂಪಾಯಿವರೆಗೂ ಇದೆ ಅದರ ಬೆಲೆ. UNC ಕಂಡೀಷನ್ ಇತ್ತು ಅಂದರೆ ಎರಡು ಕೂಡ ಸ್ಕೇರ್ ಕ್ಯಾಟಗರಿ ಇರುವಂತಹ ನಾಣ್ಯ. UNC ಇತ್ತು ಅಂದರೆ ಸುಮಾರು 500 ರೂಪಾಯಿ ಇರುವಂಥದ್ದು. ಎರಡು ಮಿಂಟಲ್ಲಿ ಕೂಡ 500 ರೂಪಾಯಿ ಅಷ್ಟು ಬೆಲೆ ಇದೆ. ಇದು ಸ್ಕೇರ್ ಕ್ಯಾಟಗರಿ, ರೇರ್ ಕ್ಯಾಟಗರಿ ಇಲ್ಲ ಈ ಒಂದು ನಾಣ್ಯ. ಅದಾದಮೇಲೆ ಬಂದಂತಹ 6ನೇ ನಾಣ್ಯ ಫುಡ್ ಆ್ಯಂಡ್ ಎನ್ವಿರಾನ್ಮೆಂಟ್. 1989ರಲ್ಲಿ ಬಂದಂತಹ ಈ ಒಂದು ನಾಣ್ಯ ಕಾಪರ್ ನಿಕಲ್ ಮೆಟಲಿಂದ ಮಾಡಿರುವಂಥದ್ದು. 6 ಗ್ರಾಮ್ ತೂಕ ಇದೆ. ಇದರ ಒಂದು ಸುತ್ತಳತೆ 26 mm, ಶೇಪ್ ಬಂದು ಸರ್ಕ್ಯುಲರ್ ಶೇಪ್. ನಾಣ್ಯ ಬಾಂಬೆ, ಹೈದರಾಬಾದ್, ನೋಯ್ಡಾ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. 3 ಮಿಂಟ್ಗಳು ಕೂಡ ಸ್ಕೇರ್ ಕ್ಯಾಟಗರಿಯಲ್ಲಿರುವಂಥದ್ದು. ಬಾಂಬೆ ಮಿಂಟಿನ ನಾಣ್ಯ ಮತ್ತು ಹೈದರಾಬಾದ್, ನೋಯ್ಡಾ 3 ಕೂಡ ಫೈನ್ ಕಂಡೀಷನಲ್ಲಿ 5 ರೂಪಾಯಿಂದ ಶುರುವಾಗಿ ಇದರ ಬೆಲೆ 40-50 ರೂಪಾಯಿವರೆಗೂ ಹೋಗುತ್ತೆ. ಫೈನ್ ಕಂಡೀಷನ್ನಲ್ಲಿ 5 ರೂಪಾಯಿಂದ ಶುರುವಾಗುತ್ತೆ, 50 ರೂಪಾಯಿವರೆಗೂ ಹೋಗುತ್ತೆ. ಅದರ ಒಂದು ರೂಪಕ್ಕೆ ತಕ್ಕಂತೆ, ಅದರ ಒಂದು ಗುಣಮಟ್ಟಕ್ಕೆ ತಕ್ಕಂತೆ ಬೆಲೆ ಸಿಗುತ್ತೆ. UNC ಕಂಡೀಷನಲ್ಲಿ ಬಾಂಬೆ ಮಿಂಟು 300 ರೂಪಾಯಿ ಇತ್ತು ಅಂದರೆ ಹೈದರಾಬಾದ್ ಮಿಂಟು 600ರಿಂದ ಶುರುವಾಗಿ 800 ರೂಪಾಯಿವರೆಗೂ ಹೋಗುತ್ತೆ. ನೋಯ್ಡಾ ಮಿಂಟು ಕೂಡ 600ರಿಂದ ಶುರುವಾಗಿ 800-900 ರೂಪಾಯಿವರೆಗೂ ಹೋಗುತ್ತೆ. ಈ ಒಂದು ನಾಣ್ಯ 3 ಮಿಂಟ್ಗಳು ಕೂಡ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. 7ನೇ ನಾಣ್ಯ ಬಂದು ಜವಾಹರ್ಲಾಲ್ ನೆಹರು ಅವರ ಬರ್ಸೆಂಟನರಿ. ಈ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು 1989ರಲ್ಲಿ. ಕಾಪರ್ ನಿಕ್ಕಲ್ನಲ್ಲಿ ಈ ಒಂದು ನಾಣ್ಯ ಬಂದಿರುವಂಥದ್ದು. 6 ಗ್ರಾಮ್ ತೂಕ, 26 mm ಸುತ್ತಳತೆ, ಸರ್ಕ್ಯುಲರ್ ಶೇಪನ್ನು ಹೊಂದಿರುವಂಥದ್ದು.
ನಾಣ್ಯ ಭಾರತದ 4 ಮಿಂಟ್ಗಳಿಂದ ಕೂಡ ಬಿಡುಗಡೆಯಾಗಿದೆ. ಯಾವುದು? ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್ ಈ 3 ಕೂಡ ಆಲ್ಮೋಸ್ಟ್ ಕಾಮನ್ ಕ್ಯಾಟಗರಿ. ಕೆಲವೊಂದು ನಾಣ್ಯಗಳನ್ನ ಸ್ಕೇರ್ ಅಂತ ಮೆನ್ಷನ್ ಮಾಡ್ತಾರೆ. ಅಲ್ಲ, ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್ ಈ 3 ಕೂಡ ಕಾಮನ್ ಕ್ಯಾಟಗರಿನೇ ಅಂತಲೇ ಇಟ್ಕೊಳ್ಳಿ. ಫೈನ್ ಕಂಡೀಷನಲ್ಲಿ ಈ ನಾಣ್ಯಗಳ ಬೆಲೆ 5 ರೂಪಾಯಿಂದ ಶುರುವಾಗಿ 20-25 ರೂಪಾಯಿವರೆಗೂ ಹೋಗುತ್ತೆ. ಫೈನ್ ಕಂಡೀಷನಲ್ಲಿ 5 ರೂಪಾಯಲ್ಲಿ ಸ್ಟಾರ್ಟಿಂಗ್ ಪ್ರೈಸು. UNC ಇತ್ತು ಅಂದರೆ ಎಷ್ಟಾಗುತ್ತೆ? 200 ರೂಪಾಯಿವರೆಗೂ ಹೋಗುತ್ತೆ. 200, 199 to 299ವರೆಗೂ ಹೋಗಬಹುದು ಕೆಲವೊಂದು ಸಂದರ್ಭಗಳಲ್ಲಿ. ಪರ್ಫೆಕ್ಟ್ UNC ಇರಬೇಕು. ನೋಯ್ಡಾ ಮಿಂಟ್ ಇತ್ತು ಅಂದರೆ ಇದು ರೇರ್. ನೋಯ್ಡಾ ಮಿಂಟ್ ಇತ್ತು ಅಂದರೆ ಫೈನ್ ಕಂಡೀಷನಲ್ಲೇ 300ರಿಂದ 500 ರೂಪಾಯಿ ಬೆಲೆ ಇರುವಂಥದ್ದು. ಫೈನ್ ಕಂಡೀಷನ್ಗೆ 300ರಿಂದ 500 ರೂಪಾಯಿ ಬೆಲೆ ಇರುವಂಥದ್ದು. UNC ಕಂಡೀಷನ್ ಇತ್ತು ಅಂದರೆ ಸುಮಾರು 5,000 ರೂಪಾಯಿ ಬೆಲೆ ಇವತ್ತಿನ ಬೆಲೆ. ಪರ್ಫೆಕ್ಟ್ ನೋಯ್ಡಾ ಮಿಂಟ್ ಇರಬೇಕು. ಬಾಂಬೆ ಮಿಂಟ್ನ ನೋಯ್ಡಾ ಮಿಂಟ್ ಅಂದ್ಕೊಳೋದು, ನೋಯ್ಡಾ ಮಿಂಟ್ನ ಬಾಂಬೆ ಮಿಂಟ್ ಅಂದ್ಕೊಳೋದು ಕಾಮನ್ ಮಿಸ್ಟೇಕು ಮಾಡಬೇಡಿ. ಮತ್ತು ಈ ಒಂದು ನಾಣ್ಯದಲ್ಲಿ ಮ್ಯೂಲ್ ವೆರೈಟಿ ಕೂಡ ಇರುವಂಥದ್ದು. ನಿಮಗಿನ್ನೂ ಎಷ್ಟೋ ಜನಕ್ಕೆ ಅರ್ಥ ಆಗಿರೋದಿಲ್ಲ. ನಾನು ಅದನ್ನು ಇವಾಗಲೇ ಹೇಳ್ಬಿಟ್ಟೆ, ತುಂಬ ಬಿಗಿನಿಂಗ್ ಸ್ಟೇಜಲ್ಲಿ ಹೇಳ್ದಾಗುತ್ತೆ. ಏನಪ್ಪ ಮ್ಯೂಲ್ ವೆರೈಟಿ ಅಂದರೆ ಲಾಂಗ್ ಟೀತ್ ಬರುತ್ತೆ, ಮತ್ತು ತಲೆ ದೊಡ್ಡದಾಗಿರುವಂತಹ ಒಂದು ಇದು, ಮತ್ತು ಬ್ಯಾಕ್ ಸೈಡ್ ಕೂಡ ಮ್ಯೂಲ್ ವೆರೈಟಿ ಇರುತ್ತೆ. ಲಯನ್ ಸೈಡು ಎರಡು ಸೈಡ್ ಕೂಡ ಮ್ಯೂಲ್ ಇರುತ್ತೆ, ಅಥವಾ ಯಾವ್ದಾದ್ರು ಒಂದು ಸೈಡ್ ಮ್ಯೂಲ್ ಇರುತ್ತೆ. ಈ ರೀತಿಯ ನಾಣ್ಯಗಳು ಇದರಲ್ಲಿ ಇರುವಂಥದ್ದು ಮ್ಯೂಲ್ ವೆರೈಟಿ. ಈ ಒಂದು ನಾಣ್ಯದಲ್ಲಿ ಅಫಿಷಿಯಲ್ ಕನ್ಫರ್ಮ್ಡ್ ಮ್ಯೂಲ್ ವೆರೈಟಿಗಳು ಇದರಲ್ಲಿರುವಂಥದ್ದು. ಅದಕ್ಕೆ ಸ್ವಲ್ಪ ಬೆಲೆ ಇರುತ್ತೆ ಕಂಡೀಷನ್ ತಕ್ಕನಾಗಿ. ಅದು ಹೈದರಾಬಾದ್ ಮಿಂಟ್ ಇರಲಿ, ಕೋಲ್ಕತ್ತಾ, ಬಾಂಬೆ ಯಾವ ಮಿಂಟ್ ಇದ್ರೂ ಅದರ ಕಂಡೀಷನ್ ತಕ್ಕನಾಗಿ ಬೆಲೆ ಹೋಗುತ್ತೆ ಮ್ಯೂಲ್ ನಾಣ್ಯಕ್ಕೆ ಮಾತ್ರ. ಈಗ ನೆಕ್ಸ್ಟ್ ಬಂದಂತಹ 8ನೇ ನಾಣ್ಯ ಕೇರ್ ಫಾರ್ ಗರ್ಲ್ ಚೈಲ್ಡ್. 1990ರಲ್ಲಿ ಬಂದಂತಹ ಈ ಒಂದು ನಾಣ್ಯ ಕಾಪರ್ ಮತ್ತು ನಿಕ್ಕಲ್ನಲ್ಲಿ ಮಾಡಿರುವಂಥದ್ದು. 6 ಗ್ರಾಮ್ ತೂಕವನ್ನು ಹೊಂದಿರುವಂತಹ ಈ ಒಂದು ನಾಣ್ಯ 26 mm ಸುತ್ತಳತೆಯನ್ನು ಹೊಂದಿರುವಂಥದ್ದು. ಅಗೇನ್ ಇದು ಕೂಡ ವೃತ್ತಾಕಾರದಲ್ಲಿ ಇರುವಂಥದ್ದು ನಾಣ್ಯ ಬಾಂಬೆ ಮತ್ತು ಹೈದರಾಬಾದ್ ಮಿಂಟಿಂದ ಬಿಡುಗಡೆಯಾಗಿರುವಂಥದ್ದು. ಬಾಂಬೆ ಮಿಂಟ್ನ ನಾಣ್ಯ ಫೈನ್ ಕಂಡೀಷನಲ್ಲಿ 6ರಿಂದ 30 ರೂಪಾಯಿವರೆಗೂ ಬೆಲೆ ಇರುತ್ತೆ. 6 ರೂಪಾಯಿ ಶುರುವಾಗಿ 30 ರೂಪಾಯಿವರೆಗೂ ಇರುತ್ತೆ. UNC ಕಂಡೀಷನ್ ಇತ್ತು ಅಂದರೆ ಬಾಂಬೆ ಮಿಂಟಿಂದು 400 ರೂಪಾಯಿಂದ ಶುರುವಾಗಿ 600-800 ರೂಪಾಯಿವರೆಗೂ ಅದರ ಬೆಲೆ ಇರುವಂಥದ್ದು. ಅದು ಸ್ಕೇರ್ ಕ್ಯಾಟಗರಿ. ಅದಾದಮೇಲೆ ಇನ್ನೊಂದು ಹೈದರಾಬಾದ್ ಮಿಂಟ್, ಇದು ರೇರ್ ಕ್ಯಾಟಗರಿ. ಫೈನ್ ಕಂಡೀಷನಲ್ಲಿ 10 ರೂಪಾಯಿ ಇದ್ದರೆ ಬೆಲೆ ಎಷ್ಟು? 10 ರೂಪಾಯಿ ಬೆಲೆ ಫೈನ್ ಕಂಡೀಷನಲ್ಲಿ. UNC ಕಂಡೀಷನ್ ಇತ್ತು ಅಂದರೆ ಸುಮಾರು 4,000 ರೂಪಾಯಿ ಇರುವಂಥದ್ದು ಇವತ್ತಿನ 2026ರ ಬೆಲೆ. ಹೈದರಾಬಾದ್ ಮಿಂಟು ರೇರ್ ಕ್ಯಾಟಗರಿ, ಬಾಂಬೆ ಮಿಂಟು ಸ್ಕೇರ್ ಕ್ಯಾಟಗರಿ. ಇದಾದಮೇಲೆ ಬಂದಂತಹ ಮತ್ತೊಂದು ನಾಣ್ಯ 9ನೇ ನಾಣ್ಯ ಯಾವುದಪ್ಪ ಅಂದರೆ ಫುಡ್ ಫಾರ್ ಫ್ಯೂಚರ್ ಅಂತ, ವರ್ಲ್ಡ್ ಫುಡ್ ಡೇ FAO ಸೀರೀಸ್ನ ನಾಣ್ಯ ಬಂದಂಥದ್ದು. 1990ರಲ್ಲೇ ಮತ್ತೊಂದು ನಾಣ್ಯ ಬಂತು. ಕಾಪರ್ ನಿಕಲಿಂದ ಬಂದಂತಹ ಈ ಒಂದು ನಾಣ್ಯ 6 ಗ್ರಾಮ್ ತೂಕವನ್ನು ಹೊಂದಿರುವಂಥದ್ದು. 26 mm ಸರ್ಕ್ಯುಲರ್ ಶೇಪಲ್ಲಿ ಇರುವಂಥದ್ದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು ಕೋಲ್ಕತ್ತಾ ಮತ್ತು ಹೈದರಾಬಾದ್ ಮಿಂಟ್. ಇದರಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಇರುವಂಥದ್ದು ಕೋಲ್ಕತ್ತಾ ಮಿಂಟ್ಗೆ UNC ಕಂಡೀಷನ್ಗೆ. ಹೈದರಾಬಾದ್ ಮಿಂಟು ಕೂಡ ರೇರ್ ಕ್ಯಾಟಗರಿ. ಎರಡೂ ಕೂಡ ಕೋಲ್ಕತ್ತಾನೂ ರೇರ್ ಕ್ಯಾಟಗರಿ, ಹೈದರಾಬಾದ್ ಮಿಂಟು ಕೂಡ ರೇರ್ ಕ್ಯಾಟಗರಿ. ಫೈನ್ ಕಂಡೀಷನಲ್ಲಿ ಬೆಲೆ ಎಷ್ಟು? ಫೈನ್ ಕಂಡೀಷನಲ್ಲಿ ಇವತ್ತಿನ ಬೆಲೆ 8 ರೂಪಾಯಿಂದ ಶುರುವಾಗಿ 25-30 ರೂಪಾಯಿವರೆಗೂ ಬೆಲೆ ಇದೆ. UNC ಕಂಡೀಷನ್ ಇದ್ದರೆ 2,000 ರೂಪಾಯಿವರೆಗೂ ಬೆಲೆ ಇದೆ. ಅದರಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಸಿಗುವಂಥದ್ದು ಕೋಲ್ಕತ್ತಾ ಮಿಂಟ್. UNC ಕಂಡೀಷನ್ಗೆ 2,000 ರೂಪಾಯಿವರೆಗೂ ಬೆಲೆ ಇದೆ. ಒಂದು ಸಣ್ಣ ಡಾಟ್ ಕೂಡ ಇರಬಾರ್ದು. ಇತ್ತು ಅಂದರೆ ನಿಮ್ಮ ನಾಣ್ಯಕ್ಕೆ 20 ರೂಪಾಯಿಯೂ ಸಿಗೋದಿಲ್ಲ. 15, 10 ಹಂಗೆ ಬರುತ್ತೆ. ಯಾಕೆಂದರೆ ಈ ನಾಣ್ಯಗಳ ಫೀಲ್ಡೇ ಹಂಗೆ. ಇತ್ತು ಅಂದರೆ UNC 100% UNC ಇರಬೇಕು. ಒಂದು ಸಣ್ಣ ಡಾಟ್ ಇತ್ತು ಅಂದರೆ ಬೆಲೆ ನಾರ್ಮಲ್ ಫೈನ್ ಕಂಡೀಷನ್ಗೆ ಬಂದುಬಿಡುತ್ತೆ. ಇಲ್ಲ ಅದು ಎಕ್ಸ್ಟ್ರಾ ಫೈನ್ ಆಗುತ್ತಲ್ಲ ಅಂತಂದರೆ ಎಕ್ಸ್ಟ್ರಾ ಫೈನ್ ಆಗುತ್ತೆ. ಆದರೆ ನಾನು ಎಕ್ಸ್ಟ್ರಾ ಫೈನ್ ಹೇಳ್ತಾ ಹೋದರೆ 199 ಜನಕ್ಕೆ ಎಕ್ಸ್ಟ್ರಾ ಫೈನ್ ಅಂದರೆ ಅರ್ಥನೇ ಆಗೋದಿಲ್ಲ. ಈ ಎಕ್ಸ್ಟ್ರಾ ಫೈನ್ ಹೆಂಗಿರುತ್ತೆ ಅಂದರೆ ಫೈನ್ಗೂ ಮತ್ತು UNCಗೂ ಮಧ್ಯೆ ಬರುವಂಥದ್ದು. ನೀವು ಯೂಸ್ಡ್ ಕಾಯಿನನ್ನು ಎಕ್ಸ್ಟ್ರಾ ಫೈನ್ ಅಂತೀರಾ, ಎಲ್ಲ ಫುಲ್ಲು ಅಕ್ಷರಗಳೇ ಕಾಣಿಸ್ತಾರಲ್ಲ ಅದನ್ನು ಎಕ್ಸ್ಟ್ರಾ ಫೈನ್ ಅಂತೀರಾ, ನಿಮ್ಗೆ ಅರ್ಥನೇ ಆಗಿರೋದಿಲ್ಲ. ಹಂಗಾಗಿ ನಿಮ್ಗೆ ಎಕ್ಸ್ಟ್ರಾ ಫೈನ್ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತು ನೆಕ್ಸ್ಟ್ ಬಂದಂತಹ ನಾಣ್ಯ 10ನೇ ನಾಣ್ಯ ಯಾವುದಿದು? 15th ಇಯರ್ಸ್ ಆಫ್ ICDS ಆಯಿತಾ. ಇದು ಬಂದಂಥದ್ದು 1990ರಲ್ಲಿ ಕಾಪರ್ ನಿಕಲ್ ಮೆಟಲಿಂದ ಬಂದಿರುವಂಥದ್ದು. ಏಗೇನ್ ಇದು ಕೂಡ 6 ಗ್ರಾಮ್ ತೂಕವನ್ನು ಹೊಂದಿರುವಂಥದ್ದು. 26 mm ಶೇಪನ್ನು ಸರ್ಕ್ಯುಲರ್ ಶೇಪನ್ನು ಹೊಂದಿರುವಂಥದ್ದು. ಬಾಂಬೆ ಮತ್ತು ಹೈದರಾಬಾದ್ ಮಿಂಟಲ್ಲಿ ಬಂದಿರುವಂಥ ಈ ಒಂದು ನಾಣ್ಯ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಎರಡೂ ಕೂಡ ಸ್ಕೇರ್ ಕ್ಯಾಟಗರಿ, ಬಾಂಬೆ ಮತ್ತು ಹೈದರಾಬಾದ್. ಅದರಲ್ಲಿ ಸ್ವಲ್ಪ ಕಡಿಮೆ ಬೆಲೆ ಇರುವಂಥದ್ದು ಬಾಂಬೆ ಮಿಂಟ್ಗೆ. ಎಷ್ಟಿದೆ ಬೆಲೆ? ಫೈನ್ ಕಂಡೀಷನಲ್ಲಿ ಇವತ್ತಿನ ಬೆಲೆ 6 ರೂಪಾಯಿ ಶುರುವಾಗಿ 20 ರೂಪಾಯಿ ಇದೆ. ಹೈದರಾಬಾದ್ ಮಿಂಟ್ಗೆ ಎಷ್ಟು ಬೆಲೆ? 6ರಿಂದ 30 ರೂಪಾಯಿ ಬೆಲೆ ಇದೆ ಫೈನ್ ಕಂಡೀಷನಲ್ಲಿ.
UNC ಕಂಡೀಷನ್ ಎಷ್ಟು ಬೆಲೆ ಇದೆ? ಬಾಂಬೆ ಮಿಂಟ್ಗೆ 200 ರೂಪಾಯಿ ಇರುವಂಥದ್ದು, 200 ರುಪೀಸ್ UNC ಕಂಡೀಷನ್ಗೆ. ಹೈದರಾಬಾದ್ ಮಿಂಟ್ಗೆ 500 ರೂಪಾಯಿ ಇರುವಂಥದ್ದು UNC ಕಂಡೀಷನಲ್ಲಿ ಈ ಒಂದು ನಾಣ್ಯ. ಮತ್ತು 11ನೇ ನಾಣ್ಯ ಯಾವುದು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ರವರ ಸೆಂಟನರಿ, ಅಂದರೆ ಅವರ ಜನ್ಮಶತಮಾನೋತ್ಸವಕ್ಕೆ ಬಂದಂತಹ ನಾಣ್ಯ ಬಿಡುಗಡೆಯಾದಂಥದ್ದು 1990ರಲ್ಲಿ. ಮೆಟಲ್ ಬಂದು ಕಾಪರ್ ನಿಕಲ್, 6 ಗ್ರಾಮ್ ತೂಕವನ್ನು ಹೊಂದಿದ್ದರೆ 26 mm ಸರ್ಕ್ಯುಲರ್ ಶೇಪಲ್ಲಿ ಇರುವಂಥದ್ದು ನಾಣ್ಯದ ಸುತ್ತಳತೆ. ಈ ಒಂದು ನಾಣ್ಯ ಬಾಂಬೆ ಮತ್ತು ಹೈದರಾಬಾದ್ ಮಿಂಟಿಂದ ಬಿಡುಗಡೆಯಾಗಿದೆ. ಬಾಂಬೆ ಮಿಂಟ್ನ ವ್ಯಾಲ್ಯೂ ಸ್ವಲ್ಪ ಕಡಿಮೆ. ಯೂಸ್ಡ್ ಕಂಡೀಷನ್ ಅಂದರೆ ಫೈನ್ ಕಂಡೀಷನ್ನಲ್ಲಿ ಇದರ ಬೆಲೆ ಸುಮಾರು 8 ರೂಪಾಯಿ ಇರುವಂಥದ್ದು. UNC ಕಂಡೀಷನಲ್ಲಿ ಇದರ ಬೆಲೆ ಸುಮಾರು 200 ರೂಪಾಯಿ ಇದೆ. ಹೈದರಾಬಾದ್ ಮಿಂಟ್ ನಾಣ್ಯದ ಬೆಲೆ ಯೂಸ್ಡ್ ಕಂಡೀಷನಲ್ಲಿ 10 ರೂಪಾಯಿ ಇದ್ದರೆ ಇದು UNC ಕಂಡೀಷನಲ್ಲಿ ಸುಮಾರು 500 ರೂಪಾಯಿ ಇರುವಂಥದ್ದು ಇದರ ಬೆಲೆ. ಇದಾದಮೇಲೆ ಬಂದಂತಹ ಮತ್ತೊಂದು ನಾಣ್ಯ 1991ರ ಕಾಪರ್ ನಿಕಲ್ನ ನಾಣ್ಯ, 6 ಗ್ರಾಮ್ ತೂಕವನ್ನು ಹೊಂದಿರುವಂತಹ ಈ ಒಂದು ನಾಣ್ಯ. ಇದರ ಒಂದು ಏನಂದರೆ ಸೈಜ್ ಏನು ಹೇಳ್ತಾರೆ ಅಂದರೆ 26 mm ವೃತ್ತಾಕಾರ. ನಾಣ್ಯದ ಥೀಮ್ ಬಂದು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ 1991. ಇದು ನಾಣ್ಯದ ಒಂದು ಉದ್ದೇಶ, ಥೀಮ್. ನಾಣ್ಯ ಸಿಂಗಲ್ ಮಿಂಟಿಂದ ಬಂದಿರುವಂಥದ್ದು, ಸ್ಕೇರ್ ಕ್ಯಾಟಗರಿಯಲ್ಲಿದೆ. ಫೈನ್ ಕಂಡೀಷನಲ್ಲಿ ಇದರ ಬೆಲೆ 6 ರಿಂದ 20 ರೂಪಾಯಿ ಇದೆ. UNC ಕಂಡೀಷನಲ್ಲಿ ಇದರ ಬೆಲೆ ಸುಮಾರು 300 ರೂಪಾಯಿ ಇರುವಂಥದ್ದು. ಇವತ್ತಿನ UNC ಕಂಡೀಷನ್ನ ಬೆಲೆ 300-350 ರೂಪಾಯಿವರೆಗೂ ಇದೆ. ಇದಾದಮೇಲೆ ಬಂದಂತಹ ಮತ್ತೊಂದು ನಾಣ್ಯ 13ನೇ ನಾಣ್ಯ, ಟೂರಿಸಮ್ ಇಯರ್ 1991, 1991ರಲ್ಲಿ ಬಂದಂತಹ ನಾಣ್ಯ. ಮೆಟಲ್ ಬಂದು ಕಾಪರ್ ನಿಕಲ್ಲು, 6 ಗ್ರಾಮ್ ತೂಕ ಇದೆ ಈ ಒಂದು ನಾಣ್ಯ. 26 mm ಸುತ್ತಳತೆಯನ್ನು ಹೊಂದಿರುವಂಥದ್ದು, ವೃತ್ತಾಕಾರದಲ್ಲಿ ಸುತ್ತಳತೆ ಇರುವಂಥದ್ದು 26 mm. ಈ ನಾಣ್ಯ ಬಾಂಬೆ ಮತ್ತು ಹೈದರಾಬಾದ್ ಮಿಂಟಿಂದ ಬಿಡುಗಡೆಯಾಗಿರುವಂಥದ್ದು. ಬಾಂಬೆ ಮಿಂಟಿಂದು ಫೈನ್ ಕಂಡೀಷನಲ್ಲಿ ವ್ಯಾಲ್ಯೂ ಎಷ್ಟು? 6 ರಿಂದ 10 ರೂಪಾಯಿ. ಹೈದರಾಬಾದ್ ಮಿಂಟು 10 ರಿಂದ 20 ರೂಪಾಯಿ ಫೈನ್ ಕಂಡೀಷನ್ನಲ್ಲಿ ಬೆಲೆ. UNC ಕಂಡೀಷನ್ನಲ್ಲಿ ಈ ಬಾಂಬೆ ಮಿಂಟ್ ನಾಣ್ಯ ಇದೆಯಲ್ಲ, UNC ಕಂಡೀಷನಲ್ಲಿ ಸುಮಾರು 500 ರೂಪಾಯಿ ಇರುವಂಥದ್ದು. ಹೈದರಾಬಾದ್ ಮಿಂಟ್ ನಾಣ್ಯ ಸುಮಾರು UNC ಕಂಡೀಷನಲ್ಲಿ 1000 ರೂಪಾಯಿ ಇದರ ಬೆಲೆ ಇರುವಂಥದ್ದು ಇವತ್ತಿನ ಬೆಲೆ. ಟೂರಿಸಮ್ ಇಯರ್ ಎರಡೂ ಕೂಡ ಸ್ಕೇರ್ ಕ್ಯಾಟಗರಿ. ಮತ್ತು 14ನೇ ನಾಣ್ಯ ರಾಜೀವ್ ಗಾಂಧಿಯವರ ನಾಣ್ಯ. ರಾಜೀವ್ ಗಾಂಧಿಯವರ ನೆನಪಿಗೋಸ್ಕರ ಬಂದಂತಹ ನಾಣ್ಯ 1991ರಲ್ಲಿ ಬಿಡುಗಡೆಯಾಗಿದ್ದು. ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್, 6 ಗ್ರಾಮ್ ತೂಕ ಇದೆ, 26 mm ವೃತ್ತಾಕಾರದ ಸುತ್ತಳತೆ ಇರುವಂಥದ್ದು. ನಾಣ್ಯ ಬಾಂಬೆ ಮತ್ತು ಹೈದರಾಬಾದ್ ಮಿಂಟ್ನಲ್ಲಿ ಬಿಡುಗಡೆಯಾಗಿರುವಂಥದ್ದು. ಎರಡೂ ಕೂಡ ಕಾಮನ್ ಕ್ಯಾಟಗರಿ ಕಾಯಿನ್ಸ್. ಫೈನ್ ಕಂಡೀಷನ್ನಲ್ಲಿ ಸುಮಾರು 5 ರಿಂದ 10 ರೂಪಾಯಿ ಇರುವಂಥದ್ದು. ಎರಡು ಮಿಂಟ್ಗಳದ್ದು ಕೂಡ 5 ರಿಂದ 10 ರೂಪಾಯಿ. UNC ಕಂಡೀಷನಲ್ಲಿ ಈ ಬಾಂಬೆ ಮಿಂಟ್ ಇದೆಯಲ್ಲ ಸುಮಾರು ಒಂದು 50 ರೂಪಾಯಿಂದ 100 ರೂಪಾಯಿವರೆಗೂ ಬೆಲೆ ಬಾಳುತ್ತೆ. ಹೈದರಾಬಾದ್ ಮಿಂಟು UNC ಕಂಡೀಷನಲ್ಲಿ 500 ರೂಪಾಯಿಂದ 1000 ರೂಪಾಯಿವರೆಗೂ ಇದೆ. ಇದರಲ್ಲಿ ಸ್ವಲ್ಪ ಬೆಲೆ ಇರುವಂಥದ್ದು ಹೈದರಾಬಾದ್ ಮಿಂಟ್ಗೆ, ಸ್ವಲ್ಪ ಸ್ಕೇರ್ ಕ್ಯಾಟಗರಿನೇ ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ಕಾಮನ್ ಕಾಯಿನ್ಗಳು ಹೈದರಾಬಾದಲ್ಲೂ ಸಿಗುತ್ತೆ, ಬಾಂಬೆಯಲ್ಲೂ ಸಿಗುತ್ತೆ. ಆದರೆ UNC ಕಾಯಿನ್ಗಳು ಹೈದರಾಬಾದ್ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಅದಕ್ಕೆ 1000 ರೂಪಾಯಿವರೆಗೂ ಬೆಲೆ ನಿಗದಿ ಮಾಡಿರುವಂಥದ್ದು ಕೆಲವೊಬ್ಬರು ಕಾಯಿನ್ ಎಕ್ಸ್ಪರ್ಟ್ಗಳು. 15ನೇ ನಾಣ್ಯ ಬಂದು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ವರ್ಲ್ಡ್ ಫುಡ್ ಡೇ 1992, 1992ರಲ್ಲಿ ಬಿಡುಗಡೆ ಆದಂತಹ ಈ ಒಂದು ನಾಣ್ಯ ಕಾಪರ್ ನಿಕಲ್ ಮೆಟಲ್ನಿಂದ ಮಾಡಿರುವಂಥದ್ದು. 6 ಗ್ರಾಮ್ ತೂಕವನ್ನು ಹೊಂದಿದ್ದು, 26 mm ಸರ್ಕ್ಯುಲರ್ ಶೇಪ್ನ ಸುತ್ತಳತೆಯನ್ನು ಹೊಂದಿರುವಂಥದ್ದು. ಇದು ಸಿಂಗಲ್ ಮಿಂಟ್ನ ನಾಣ್ಯ. ಯಾವುದು? ಕೋಲ್ಕತ್ತಾ ಮಿಂಟಿಂದ ಮಾತ್ರ ಬಂದಿರುವಂಥದ್ದು. ಫೈನ್ ಕಂಡೀಷನ್ನಲ್ಲಿ ಇದರ ಬೆಲೆ 6 ರಿಂದ 10 ರೂಪಾಯಿ ಇರುವಂಥದ್ದು. UNC ಕಂಡೀಷನ್ನಲ್ಲಿ ಇದರ ಬೆಲೆ 1000 ರೂಪಾಯಿ ಇರುವಂಥದ್ದು. ಇದಾದಮೇಲೆ 16ನೇ ನಾಣ್ಯ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗೋಲ್ಡನ್ ಜುಬಿಲಿ 1942 ಅಂತ ಇರುವಂಥದ್ದು. ಈ ನಾಣ್ಯ ಬಿಡುಗಡೆಯಾಗಿದ್ದು 1992ಅಲ್ಲಿ, 1992ರಲ್ಲಿ ಬಿಡುಗಡೆಯಾಗಿದ್ದಂತಹ ಈ ಒಂದು ನಾಣ್ಯ ಕಾಪರ್ ನಿಕಲ್ ಮೆಟಲಿಂದ ಮಾಡಿರುವಂಥದ್ದು. 6 ಗ್ರಾಮ್ ತೂಕ ಇದೆ, 26 mm ವೃತ್ತಾಕಾರದ ಸುತ್ತಳತೆಯನ್ನು ಹೊಂದಿರುವಂಥದ್ದು. ನಾಣ್ಯದ ಮಿಂಟು ಯಾವ್ಯಾವ ಮಿಂಟಲ್ಲಿ ಬಂದಿದೆ ಅಂದರೆ ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ಮೂರು ಕೂಡ ಸ್ಕೇರ್ ಕ್ಯಾಟಗರಿ. ಯೂಸ್ಡ್ ಕಂಡೀಷನ್ನಲ್ಲಿ, ಫೈನ್ ಕಂಡೀಷನಲ್ಲಿ ಇವುಗಳ ಬೆಲೆ ಮೂರು ಕೂಡ ಆಲ್ಮೋಸ್ಟ್ ಸಿಮಿಲರೇ ಇರುವಂಥದ್ದು ಬೆಲೆ. ಅದರಲ್ಲಿ ಹೈದರಾಬಾದ್ ಸ್ವಲ್ಪ ಜಾಸ್ತಿ. ಹಾಗಾಗಿ ಬಾಂಬೆ ಮಿಂಟ್ ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ
ಸುಮಾರು 8 ರೂಪಾಯಿಂದ 10 ರೂಪಾಯಿ ಇದೆ ಇವತ್ತಿನ ಬೆಲೆ ಯೂಸ್ಡ್ ಕಂಡೀಷನ್. ಕೋಲ್ಕತ್ತಾ ಮಿಂಟು ಅಷ್ಟೇ 6ರಿಂದ 10 ರೂಪಾಯಿ. ಹೈದರಾಬಾದ್ ಮಿಂಟು 10ರಿಂದ 15 ರೂಪಾಯಿ. ಇದು 3 ಯೂಸ್ಡ್ ಕಂಡೀಷನ್. ಈಗ UNC ಕಂಡೀಷನ್ಗೆ ಬರೋಣ. ಬಾಂಬೆ ಮಿಂಟು 400 ರೂಪಾಯಿ ಇದೆ, ಮತ್ತು ಕೋಲ್ಕತ್ತಾ ಮಿಂಟು 600 ರೂಪಾಯಿ ಇದೆ ಅದರ ಬೆಲೆ UNC ಕಂಡೀಷನಲ್ಲಿ. ಹೈದರಾಬಾದ್ ಮಿಂಟು 1000 ರೂಪಾಯಿ UNC ಕಂಡೀಷನಲ್ಲಿ ಇರುವಂಥದ್ದು. ಈಗ 89th ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಕಾನ್ಫರೆನ್ಸ್ ನೆಕ್ಸ್ಟ್ ನಾಣ್ಯ, 17ನೇ ನಾಣ್ಯ. ಇದು ಬಿಡುಗಡೆ ಆಗಿದಂಥದ್ದು 1993ರಲ್ಲಿ. ಈ ನಾಣ್ಯದ ಮೆಟಲ್ ಬಂದು ಕಾಪರ್ ನಿಕಲ್, 6 ಗ್ರಾಮ್ ತೂಕ ಇದೆ, 26 mm ಸರ್ಕ್ಯುಲರ್ ಶೇಪ್ನ ಅಂದರೆ ವೃತ್ತಾಕಾರದ ಸುತ್ತಳತೆ ಇರುವಂಥದ್ದು. ನಾಣ್ಯ ಬಿಡುಗಡೆ ಆಗಿರುವಂಥದ್ದು ಬಾಂಬೆ ಮಿಂಟಿಂದ. ಇದು ರೇರ್ ಕಾಯಿನ್, ಹೌದು ರೇರ್ ಕಾಯಿನ್. ಫೈನ್ ಕಂಡೀಷನಲ್ಲಿ ಇದರ ಬೆಲೆ 20 ರೂಪಾಯಿಂದ ಶುರುವಾಗಿ 50 ರೂಪಾಯಿವರೆಗೂ ಇರುವಂಥದ್ದು ಫೈನ್ ವ್ಯಾಲ್ಯೂ. UNC ಕಂಡೀಷನು 2000 ರೂಪಾಯಿ ಇದರ ಬೆಲೆ. ಇದು ರೇರ್ ಕಾಯಿನ್, ಸಿಂಗಲ್ ಮಿಂಟ್, ಬಾಂಬೆ ಮಿಂಟಿಂದ ಮಾತ್ರ ಬಂದಿರುವಂಥದ್ದು. ಇಲ್ಲಿಗೆ ಕಾಪರ್ ನಿಕಲ್ ನಾಣ್ಯಗಳು ಮುಗೀತು. ಸುಮಾರು 17 ನಾಣ್ಯಗಳು ಬಂದಿರುವಂಥದ್ದು. 2 ನಿಕ್ಕಲ್ಲು, 15 ಕಾಪರ್ ನಿಕ್ಕಲ್ಲು. ಇನ್ನು ಮುಂದೆ ಬರುವಂಥದ್ದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯಗಳು. ಇವು ಶುರುವಾಗಿದೆ 1994ರಿಂದ. ಸೊ ಇದು 18ನೇ ನಾಣ್ಯ, ಟೋಟಲಲ್ಲಿ 18ನೇ ನಾಣ್ಯ ಇದು. ಮತ್ತು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮೊದಲ ನಾಣ್ಯ ಯಾವುದಪ್ಪ ಇದು ಅಂದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ದ ಫ್ಯಾಮಿಲಿ. ಬಿಡುಗಡೆ ಆಗಿರುವಂಥದ್ದು 1994ರಲ್ಲಿ. ಸುಮಾರು 4.85 ಗ್ರಾಮ್ನ ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ, ಸ್ಟೀಲ್ ಕಾಯಿನ್ ಅಂತ ಕರೀತಾರೆ. ಇದರ ಒಂದು ಸುತ್ತಳತೆ ಒಂದು 25 mm ಸರ್ಕ್ಯುಲರ್ ಶೇಪ್ ಇರುವಂಥದ್ದು. ನಾಣ್ಯ ಬಾಂಬೆ ಮತ್ತು ನೋಯ್ಡಾ ಮಿಂಟಿಂದ ಬಿಡುಗಡೆಯಾಗಿದೆ. ಬಾಂಬೆ ಮಿಂಟ್ನ ಫೈನ್ ಕಂಡೀಷನ್ನ ವ್ಯಾಲ್ಯೂ 5 ರೂಪಾಯಿ ಅಷ್ಟೇ, 20, 50 ಎಲ್ಲ ಇಲ್ಲ, 5 ರೂಪಾಯಿ. ಮತ್ತು ಫೈನ್ ಅಂದರೆ ಅದು ಕ್ಲೀನಾಗಿರಬೇಕು. UNC ಕಂಡೀಷನ್ ಇತ್ತು ಅಂದರೆ 400ರಿಂದ 500 ರೂಪಾಯಿ. ಮತ್ತು ನೋಯ್ಡಾ ಮಿಂಟ್, ಇದು ರೇರ್ ಕಾಯಿನ್. ನೋಯ್ಡಾ ಮಿಂಟು ರೇರ್, ಬಾಂಬೆ ಮಿಂಟು ನಾರ್ಮಲ್ಲು. ನೋಯ್ಡಾ ಮಿಂಟ್ ಇತ್ತು ಅಂದರೆ ಫೈನ್ ಕಂಡೀಷನಲ್ಲಿ 400 ರೂಪಾಯಿ ಇದೆ ಇದರ ಬೆಲೆ. ಎಷ್ಟು? 400 ರುಪೀಸ್ ಫೈನ್ ಕಂಡೀಷನಲ್ಲಿ. UNC ಕಂಡೀಷನ್ ಇತ್ತು ಅಂದರೆ 5ರಿಂದ 6000 ರೂಪಾಯಿ ಇವತ್ತಿನ ಬೆಲೆ, 2026ರ ಬೆಲೆ. UNC ಕಂಡೀಷನ್ನ ಬೆಲೆ, ಕಾಯಿನ್ನ ಬೆಲೆ 5ರಿಂದ 6000 ರೂಪಾಯಿ ಇದೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ದ ಫ್ಯಾಮಿಲಿ 1994. ನೋಯ್ಡಾ ಮಿಂಟು ರೇರ್ ಕಾಯಿನು, ಬಾಂಬೆ ಮಿಂಟು ನಾರ್ಮಲ್ ಕಾಯಿನು. ಈಗ 19ನೇ ನಾಣ್ಯ, 8th ವರ್ಲ್ಡ್ ತಮಿಳ್ ಕಾನ್ಫರೆನ್ಸ್, ಸೈಂಟ್ ತಿರುವಳ್ಳುವರ್. ಈ ನಾಣ್ಯ ಬಿಡುಗಡೆ ಆಗಿರುವಂಥದ್ದು 1995ರಲ್ಲಿ. ಮೆಟಲ್ ಬಂದು ಅಗೈನ್ ಇದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯ. 4.85 ಗ್ರಾಮ್ ತೂಕ ಇದೆ, 25 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುವಂಥದ್ದು. ನಾಣ್ಯ 3 ಮಿಂಟ್ಗಳಿಂದ ಬಂದಿದೆ. ಯಾವುದ್ಯಾವುದು? ಬಾಂಬೆ, ಹೈದರಾಬಾದ್, ನೋಯ್ಡಾ. ಈ 3 ಕೂಡ ಫೈನ್ ಕಂಡೀಷನ್ ಇದ್ದಾವೆ ಅಂತ ಅಂದರೆ ಅಷ್ಟೇನು ಬೆಲೆ ಇಲ್ಲ. ಸ್ವಲ್ಪ 1 ರೂಪಾಯಿ ನಾಣ್ಯಕ್ಕೆ 4, 5, 10 ರೂಪಾಯಿವರೆಗೂ ಹೋಗಿದ್ರೆ ಹೆಚ್ಚೆಚ್ಚು. ಕೆಲವೊಂದು ಸತಿ 2 ರೂಪಾಯಿ ಕೊಡ್ತಾರೆ, ಅಷ್ಟೇ ಕೊಡೋದು. ನೀವು ಎಕ್ಸಿಬಿಷನಲ್ಲಿ ಕೇಳಿದ್ರೆ ಸರ್ ಬುಕ್ಕಲ್ಲಿ 50 ರೂಪಾಯಿ ಇದೆ ಅಂತ, ಬುಕ್ಕಲ್ಲಿ ಬರ್ತಿರೋ ಯಾರು ಬಂದು ನಿಮಗೆ ಬೆಲೆನ ನಿಮ್ಮ ಕೈಗೆ ದುಡ್ಡು ಕೊಡೋದಿಲ್ಲ. ಅಲ್ಲಿ ಯಾರು ಏನು ಹೇಳ್ತಾರೋ ಅದೇನೇ ಫೈನಲ್ಲು. ನಾನು ಇದನ್ನು ಫೇಸ್ ಮಾಡಿದ್ದೀನಿ. ಹಾಗಾಗಿನೇ ನಾನು ನೋಡಿ ಆ ವಾತಾವರಣ ಯಾವ ರೀತಿ ಇರುತ್ತೆ. ಇವಾಗ ನಾನು ನಿಮ್ಮ ಹತ್ರ 5 ರೂಪಾಯಿಗೆ ಒಂದು ಕಾಯಿನ್ ತೊಗೊಳ್ಳಿ ಅಂತ ಹೇಳ್ಕೊಳ್ಳಿ. ನಾನು ಮಾರಿದಾಗ ನನಗೆ ಅಟ್ಲೀಸ್ಟ್ 5 ರೂಪಾಯಿ ಸಿಗಬೇಕು. ಇಲ್ಲ 2 ರೂಪಾಯಿ ಕೇಳ್ತಾ ಇದ್ದಾರೆ ಅಂದರೆ ನಾನು ಯಾಕೆ ಅಷ್ಟು ತೊಗೊಬೇಕು ಅಲ್ವಾ? ಅದೇ ಆ ರೀತಿ ಅವರು ಯೋಚನೆ ಮಾಡ್ತಾರೆ. ಅವರು ಕೂಡ ಕಾಮನ್ ಪೀಪಲ್ಲೇನೆ. ಆ ರೀತಿ ಅವರು ಯೋಚನೆ ಮಾಡ್ತಾರೆ. ಮಾರಿದಾಗ ಅಟ್ಲೀಸ್ಟ್ 5 ರೂಪಾಯಿ ಸಿಗಬೇಕು, ಇಲ್ಲ ಒಂದು 6 ರೂಪಾಯಿ ಆದರೂ ಸಿಗಬೇಕು ಮಿನಿಮಮ್ ಲಾಭ ಅಂತ, 1 ರೂಪಾಯಿ ಎಕ್ಸ್ಟ್ರಾ ಸಿಗಬೇಕು ಅಂತ. ನೀವು ಹೋಗ್ಬಿಟ್ಟು ಫೈನ್ ಕಂಡೀಷನ್ಗೆ 2000 ಕೊಡಿ, 3000 ಕೊಡಿ ಅಂದರೆ ಯಾರು ಕೊಡ್ತಾರೆ? ರೇರ್ ಕಾಯಿನ್ಗಳು ಕೊಡೋಲ್ಲ ಅಷ್ಟೊಂದು. ಈಗ 8th ವರ್ಲ್ಡ್ ತಮಿಳ್ ಕಾನ್ಫರೆನ್ಸ್ ಕಾಯಿನ್ ಇದೆಯಲ್ಲ, 19ನೇ ನಾಣ್ಯ, ಇದಕ್ಕೆ ಬಂದ್ಬಿಡೋಣ. ನಾಣ್ಯ 3 ಮಿಂಟ್ಗಳಿಂದ ಬಂದಿರುವಂಥದ್ದು, ಭಾರತದ 3 ಮಿಂಟ್ಗಳಿಂದ. ಬಾಂಬೆ, ಹೈದರಾಬಾದ್, ನೋಯ್ಡಾ. ಫೈನ್ ಕಂಡೀಷನಲ್ಲಿ ಹೇಳಿದೆ 4ರಿಂದ 5, 10 ರೂಪಾಯಿವರೆಗೂ ಸಿಗುತ್ತೆ. UNC ಇತ್ತು ಅಂದರೆ 3 ಕೂಡ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಸುಮಾರು 600 ರೂಪಾಯಿ, 700, 500 ಈ ರೀತಿ ಇರುವಂಥದ್ದು 3 ಮಿಂಟ್ಗಳದ್ದು ಕೂಡ. ಆಲ್ಮೋಸ್ಟ್ ಸೇಮ್, 3 ಮಿಂಟ್ಗಳದ್ದು ಬೆಲೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದರಲ್ಲಿ ಸ್ವಲ್ಪ ಹೈದರಾಬಾದ್ ಮಿಂಟು ಸ್ವಲ್ಪ ಜಾಸ್ತಿ. ಯಾಕೆಂದರೆ ಹೈದರಾಬಾದ್ ಮಿಂಟು ಮಾರ್ಕು ಅಷ್ಟೊಂದು ಈಸಿಯಾಗಿ ರಿಟೈನ್ ಆಗೋಲ್ಲ ಅದು. ಯಾಕೆಂದರೆ ಹೈದರಾಬಾದ್ ಮಿಂಟದು ನೀವು ಎಲ್ಲೇ ನೋಡಿ, ಪ್ರೂಫ್ ಸೆಟ್ಗಳವರು ನೋಡಿ, ನಾಣ್ಯ ಸ್ವಲ್ಪ ಡಲ್ ಇರುತ್ತೆ. ನೆಕ್ಸ್ಟ್ ಬಂದಂತಹ 20ನೇ ನಾಣ್ಯ, ಸೆಲ್ಯುಲಾರ್ ಜೈಲ್ ಪೋರ್ಟ್ ಬ್ಲೇರ್ ಅಂತ ಕರೀತಾರೆ, ಅಂದರೆ ಸೆಂಟ್ರಲ್ ಜೈಲ್ದು. ಈ ನಾಣ್ಯ 1997ರಲ್ಲಿ ಬಂದಿರುವಂಥದ್ದು. ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ. 4.85 ಗ್ರಾಮ್ ತೂಕವನ್ನು ಹೊಂದಿದ್ದು, 25 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುವಂಥದ್ದು. ಈ ಒಂದು ನಾಣ್ಯ
ಆಲ್ಮೋಸ್ಟ್ ಭಾರತದ 4 ಮಿಂಟ್ಗಳಿಂದ ಬಂದಿದ್ದು. ಎಲ್ಲ ಕಡೆ ಸ್ಕೇರ್ ಅಂತ ಇದೆ, ಬಟ್ ಸ್ಕೇರ್ ಅಲ್ಲ, ಕಾಮನ್ನೇ. ಭಾರತದ 4 ಮಿಂಟ್ಗಳಿಂದ ಬಂದಿದೆ ಈ ನಾಣ್ಯ. ಬಾಂಬೆ, ಕೋಲ್ಕತ್ತಾ, ನೋಯ್ಡಾ, ಹೈದರಾಬಾದ್. ಯೂಸ್ಡ್ ಕಂಡೀಷನಲ್ಲಿ ₹5 ಸಿಕ್ಕಿದ್ರೆ ಹೆಚ್ಚು. ಬುಕ್ಕಲ್ಲಿ ₹50 ಇದೆ ಅಂದರೆ ಬುಕ್ ಬರೆದಿರೋರನ್ನೇ ಹೋಗಿ ಕೇಳ್ಬೋದು ನೀವು, ನನಗೇನು ತೊಂದರೆ ಇಲ್ಲ. UNC ಕಂಡೀಷನಲ್ಲಿ ಈ ಒಂದು ನಾಣ್ಯಕ್ಕೆ ಸುಮಾರು ಅಂದಾಜು ಹೇಳೋದಾದರೆ ₹400-500 ಹಂಗೆ ಹೋಗುತ್ತೆ. ಬಾಂಬೆ ಮಿಂಟ್ಗೆ ಸ್ವಲ್ಪ ಬೆಲೆ ಕಡಿಮೆ, ಹೈದರಾಬಾದು, ನೋಯ್ಡಾಗೆ ಸ್ವಲ್ಪ ಬೆಲೆ ಜಾಸ್ತಿ. ಎಷ್ಟು ಜಾಸ್ತಿ ಅಂದರೆ ₹100 ಜಾಸ್ತಿ ಇರುತ್ತೆ UNC ಕಂಡೀಷನಲ್ಲಿ. ಇವಾಗ ಬಾಂಬೆ ಮಿಂಟು ₹200 ಇತ್ತು ಅಂದರೆ ಹೈದರಾಬಾದ್ ಮಿಂಟು ₹300-350ವರೆಗೂ ಹೋಗುತ್ತೆ. ಇದು ಈ ಒಂದು ನಾಣ್ಯದ ಕುರಿತಾಗಿ. ಮುಂದಿನ ನಾಣ್ಯ ಬಂದು ಸೈಂಟ್ ಧ್ಯಾನೇಶ್ವರ್. ಈ ಒಂದು ನಾಣ್ಯ ಬಿಡುಗಡೆಯಾಗಿದ್ದು 1999ರಲ್ಲಿ. ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ. 4.85 ಗ್ರಾಮ್ ತೂಕ ಇದ್ದರೆ 25 mm ಸುತ್ತಳತೆಯನ್ನು ಹೊಂದಿರುವಂಥದ್ದು, ಸರ್ಕ್ಯುಲರ್ ಶೇಪ್. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ನೋಯ್ಡಾ. ಯೂಸ್ಡ್ ಕಂಡೀಷನಲ್ಲಿ ಆಗಲೇ ಹೇಳಿದೆ ₹5-10 ಸಿಗೋದಿಲ್ಲ. ಯಾಕೆಂದರೆ ಇವೆಲ್ಲ ಸ್ಟೀಲ್ ಕಾಯಿನ್ಗಳು ಯೂಸ್ಡ್ ಕಂಡೀಷನಲ್ಲಿ ಸಿಗ್ತಾ ಇದ್ದಾವೆ, UNCಯಲ್ಲಿ ಸಿಗ್ತಾ ಇಲ್ಲ. ಸೊ ಹಾಗಾದರೆ UNC ಕಾಯಿನ್ಗೆ ಎಷ್ಟು ಬೆಲೆ? ಇದರಲ್ಲಿ ಬಾಂಬೆ ಮಿಂಟು ಕಾಮನ್ ಕಾಯಿನು, ಸೈಂಟ್ ಧ್ಯಾನೇಶ್ವರ್ ಕಾಯಿನ್ ಇದೆಯಲ್ಲ ಸ್ಟೀಲ್ ಕಾಯಿನು, ಅದರಲ್ಲಿ ಬಾಂಬೆ ಮಿಂಟು ಕಾಮನ್ ಕಾಯಿನು UNC ಕಂಡೀಷನ್ ಇತ್ತು ಅಂದರೆ ₹50-100ವರೆಗೂ ಸಿಗುತ್ತೆ. ಕೋಲ್ಕತ್ತಾ ಮಿಂಟಿಗೆ ಎಷ್ಟು ಸಿಗುತ್ತೆ? ₹400-500 ಸಿಗುತ್ತೆ UNC ಕಂಡೀಷನಲ್ಲಿ. ನೋಯ್ಡಾ ಮಿಂಟ್ಗೂ ಅಷ್ಟೇ ₹400-500 UNC ಕಂಡೀಷನಲ್ಲಿ. ಈಗ ನೆಕ್ಸ್ಟ್ ನಾಣ್ಯ, 22ನೇ ನಾಣ್ಯ, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿದ್ದೇನೆ ರೀಸೆಂಟಾಗಿದ್ದೇನೆ. ಈ ಒಂದು ನಾಣ್ಯ 2002ರಲ್ಲಿ ಬಿಡುಗಡೆ ಆಗಿರುವಂಥದ್ದು. ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ. 4.85 ಗ್ರಾಮಷ್ಟು ತೂಕವನ್ನು ಈ ಒಂದು ನಾಣ್ಯ ಹೊಂದಿದ್ದು 25 mm ಸರ್ಕ್ಯುಲರ್ ಶೇಪಲ್ಲಿ ಇರುವಂಥದ್ದು ನಾಣ್ಯ. ಈ ಒಂದು ನಾಣ್ಯ 2 ಮಿಂಟ್ಗಳಿಂದ ಬಂದಿರುವಂಥದ್ದು, ಬಟ್ 3 ಕಾಯಿನ್ ಇದ್ದಾವೆ. ಯಾವ್ಯಾವುದು 2 ಮಿಂಟ್ಗಳಂದರೆ ಬಾಂಬೆ ಮತ್ತು ಹೈದರಾಬಾದ್. ಬಾಂಬೆ ಮಿಂಟಲ್ಲಿ ಏನಾಯಿತು ಅಂದರೆ ವಿತ್ ಮಿಂಟ್ ಮಾರ್ಕ್ ಬಂತು, ವಿತೌಟ್ ಮಿಂಟ್ ಮಾರ್ಕು ಬಂತು. ಅಂದರೆ ಮಿಂಟ್ ಮಾರ್ಕ್ ಮಿಸ್ ಆಗಿರುವಂಥ ನಾಣ್ಯಗಳು ಇದ್ದಾವೆ. ಅವು ಕೋಲ್ಕತ್ತಾ ಮಿಂಟಲ್ಲ, ಬಾಂಬೆದೇನೇ ಪ್ರಿಂಟ್ ಹಾಕುವಾಗ ಮಿಂಟ್ ಮಾರ್ಕ್ಗಳು ಮಿಸ್ ಆಯಿತು. ಸೊ ಅದು ಎರರ್ ಕಾಯಿನ್ ಆಯಿತು. ನಿಮ್ಮ ಹತ್ರ ಬಾಂಬೆ ಮಿಂಟ್ ಕಾಯಿನ್ ಇದೆಯಾ, ಅದು ಸ್ಕೇರ್ ಕ್ಯಾಟಗರಿ. ಯೂಸ್ಡ್ ಕಂಡೀಷನಲ್ಲಿ ಮಿಂಟ್ ಇರೋ ಮಾರ್ಕ್, ಮಿಂಟ್ ಮಾರ್ಕ್ ಕಾಣಿಸ್ಬೇಕು. ಆ ಒಂದು ನಾಣ್ಯಕ್ಕೆ ಸುಮಾರು ಯೂಸ್ಡ್ ಕಂಡೀಷನ್ಗೆ ಒಂದು ₹10 ಸಿಗುತ್ತೆ. UNC ಇತ್ತು ಅಂದರೆ ಒಂದು ₹400-500 ಸಿಗುತ್ತೆ ಇವತ್ತಿನ ಬೆಲೆ. ಬಾಂಬೆ ಮಿಂಟ್ ಇದೆ ಅಂದರೆ ಕಾಯಿನ್ ಇದೆ, ಆದರೆ ಮಿಂಟ್ ಮಾರ್ಕ್ ಇಲ್ಲ. ಕೋಲ್ಕತ್ತಾ ಅಂತೂ ಅಲ್ಲ, ಕಾಯಿನಲ್ಲಿ ಮಿಂಟ್ ಮಾರ್ಕ್ ಇಲ್ಲ. ಆ ಒಂದು ನಾಣ್ಯಕ್ಕೆ UNC ಕಂಡೀಷನ್ ಇತ್ತು ಅಂದರೆ ₹6000, ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ ₹500-1000 ಇರುವಂಥದ್ದು. ಜಯಪ್ರಕಾಶ್ ನಾರಾಯಣ್ ಅವರ ನಾಣ್ಯ ವಿತೌಟ್ ಮಿಂಟ್ ಮಾರ್ಕ್ ಇರಬೇಕು. ಯಾವುದೇ ಮಿಂಟ್ ಮಾರ್ಕ್ ಇರಬಾರ್ದು. ಸಿಂಪಲಾಗಿ ಹೇಳಬೇಕಂದ್ರೆ ನಿಮ್ಮ ಅರ್ಥದಲ್ಲಿ ಕೋಲ್ಕತ್ತಾ ಮಿಂಟ್ ಯಾವ ಥರ ಇರುತ್ತಲ್ಲ ಆ ಥರ ಇರಬೇಕು. ಅದಕ್ಕೆ ಯೂಸ್ಡ್ ಕಂಡೀಷನ್ಗೆ ₹500-1000 ಇತ್ತು ಅಂದರೆ UNC ಕಂಡೀಷನ್ಗೆ ₹5000-6000 ಇರುವಂಥದ್ದು. ಮತ್ತು ಇನ್ನೊಂದು ಹೈದರಾಬಾದ್ ಮಿಂಟು, ಅದು ಸ್ಕೇರ್ ಕ್ಯಾಟಗರಿ. ಯೂಸ್ಡ್ ಕಂಡೀಷನ್ಗೆ ₹10 ಸಿಕ್ಕಿದರೆ UNC ಕಂಡೀಷನ್ಗೆ ₹200ವರೆಗೂ ಸಿಗುತ್ತೆ. ಇದಾದಮೇಲೆ ಮತ್ತೊಂದು ನಾಣ್ಯ, ವೀರ್ ದುರ್ಗದಾಸ್ ಅವರ ನಾಣ್ಯ. 23ನೇ ನಾಣ್ಯ, 2003ರಲ್ಲಿ ಬಂದಂತಹ ನಾಣ್ಯ. ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲಲ್ಲಿ ಬಂದಿರುವಂಥದ್ದು. 4.85 ಗ್ರಾಮ್ ತೂಕ ಇದ್ದು 25 mm ಸರ್ಕ್ಯುಲರ್ ಶೇಪ್ನಲ್ಲಿ ವೃತ್ತಾಕಾರದ ಒಂದು ಸುತ್ತಳತೆ ಇರುವಂಥದ್ದು. ನಾಣ್ಯ ಸಿಂಗಲ್ ಮಿಂಟಿಂದ ಬಂದಿರುವಂಥದ್ದು. ಯಾವುದದು ಸಿಂಗಲ್ ಮಿಂಟ್ ಯಾವುದಪ್ಪ ಅಂದರೆ ಹೈದರಾಬಾದ್ ಮಿಂಟ್. ಈ ಒಂದು ನಾಣ್ಯದ ಯೂಸ್ಡ್ ಕಂಡೀಷನ್ಗೆ, ಫೈನ್ ಕಂಡೀಷನ್ಗೆ ಸುಮಾರು ₹10-20-30ವರೆಗೂ ಸಿಗುತ್ತೆ. UNC ಕಾಯಿನ್ ಇತ್ತು ಅಂದರೆ ₹500-1000 ಇವತ್ತಿನ ಬೆಲೆ. ಮತ್ತು 24ನೇ ನಾಣ್ಯ, ಮಹಾರಾಣಾ ಪ್ರತಾಪ್ರವರ ನಾಣ್ಯ. ಈ ಒಂದು ನಾಣ್ಯ ಬಂದಿರುವಂಥದ್ದು 2003ರಲ್ಲಿ. ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ. 4.85 ಗ್ರಾಮ್ ತೂಕ, 25 mm ವೃತ್ತಾಕಾರದ ಸುತ್ತಳತೆ. ನಾಣ್ಯ ಬಿಡುಗಡೆಯಾಗಿರುವಂಥದ್ದು ಬಾಂಬೆ ಮತ್ತು ಹೈದರಾಬಾದ್ ಮಿಂಟಲ್ಲಿ. ಬಾಂಬೆ ಮಿಂಟ್ನ ನಾಣ್ಯ ಇವತ್ತು ರೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಹೈದರಾಬಾದ್ ಮಿಂಟ್ನ ನಾಣ್ಯ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಹೈದರಾಬಾದ್ ಮಿಂಟ್ ನಾಣ್ಯಕ್ಕೆ ಅದು ಕಾಮನ್ ಕಾಯಿಂದ ಸ್ಕೇರ್ ಕ್ಯಾಟಗರಿಯಲ್ಲಿ ರೀಸೆಂಟಾಗಿ ಹೋಗಿರುವಂಥದ್ದು. ಆ ಒಂದು ನಾಣ್ಯ ಯೂಸ್ಡ್ ಕಂಡೀಷನ್ಗೆ ₹5-10 ಸಿಗುತ್ತೆ ಅಷ್ಟೇ. ಅಥವಾ ಎಕ್ಸ್ಟ್ರೀಮ್ಲಿ ರೇರ್ ಕೇಸಲ್ಲಿ ಒಂದು ₹20ವರೆಗೂ ಹೋಗಬಹುದು. ಮಿನಿಮಮ್ ವ್ಯಾಲ್ಯೂ ₹5. ಬಾಂಬೆ ಮಿಂಟ್ನ ನಾಣ್ಯ ಫೈನ್ ಕಂಡೀಷನ್ನಲ್ಲಿ ಸುಮಾರು ₹100 ಇರುವಂಥದ್ದು. ಬಾಂಬೆ ಮಿಂಟ್ನ ನಾಣ್ಯ ₹50-100ವರೆಗೂ ಇದೆ ಇವತ್ತಿನ ಬೆಲೆ. ಫೈನ್ ಅಂದರೆ ನೀವು ಮತ್ತೆ ಎಲ್ಲ ಉಜ್ಜಿ ತಿಕ್ಕಿರೋ ನಾಣ್ಯಗಳೆಲ್ಲ ಅದರಲ್ಲ, ಸ್ವಲ್ಪ ಡೀಟೇಲ್ಸ್ ಇರಬೇಕು. ಇದಾದಮೇಲೆ ಬರುವಂಥದ್ದು UNC. ಬಾಂಬೆ ಮಿಂಟ್ನ UNC ನಾಣ್ಯ ₹1000 ಇರುವಂಥದ್ದು. ಪರ್ಫೆಕ್ಟ್ UNC. ಮಿಂಟ್ ಮಾರ್ಕ್ ಕ್ಲಿಯರ್ ಇರಬೇಕು,
100% ಯು ಎನ್ ಸಿನೇ ಆಗಿರಬೇಕು. ಸಣ್ಣ ಡಾಟ್ ಇದ್ರೂ ಮತ್ತೆ ಹೇಳಿದ್ನಲ್ಲ 30 ರೂಪಾಯಿಂದ 50 100 ರೂಪಾಯಿ ಅಷ್ಟೇ. ಈ ಒಂದು ನಾಣ್ಯ ಯು ಎನ್ ಸಿ ಕಂಡೀಷನಲ್ಲಿ 1000 ರೂಪಾಯಿವರೆಗೂ ಇವತ್ತಿನ ಬೆಲೆ ಇರುವಂಥದ್ದು. ಇದಾದಮೇಲೆ ಬಂದಂತಹ ನಾಣ್ಯ 25ನೇ ನಾಣ್ಯ 150th ಇಯರ್ಸ್ ಆಫ್ ಇಂಡಿಯನ್ ಪೋಸ್ಟ್ 2004 2004ರಲ್ಲಿ ಬಂದಂತಹ ಈ ಒಂದು ನಾಣ್ಯ ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ 4.85 ಗ್ರಾಮ್ ತೂಕ, 25 mm ಸರ್ಕ್ಯುಲರ್ ಶೇಪ್ನ ಸುತ್ತಳತೆ. ನಾಣ್ಯ ಯೂಸ್ಡ್ ಕಂಡೀಷನಲ್ಲಿ 20 ರೂಪಾಯಿ ಬೆಲೆ ಬಾಳುತ್ತೆ, 10 ರಿಂದ 20 ರೂಪಾಯಿ ಅಂದರೆ ಫೈನ್ ಕಂಡೀಷನಲ್ಲಿ. ಯು ಎನ್ ಸಿ ಕಂಡೀಷನಲ್ಲಿ 250 to 350 ರೂಪೀಸ್ ಇರುವಂಥದ್ದು. ಇದು ಸ್ಕೇರ್ ಕ್ಯಾಟಗರಿ ನಾಣ್ಯ, ಸಿಂಗಲ್ ಮಿಂಟ್, ಕೋಲ್ಕತ್ತಾದಿಂದ ಮಾತ್ರ ಬಂದಿರುವಂಥ ನಾಣ್ಯ. ಇದು ಕೋಲ್ಕತ್ತಾದಿಂದ ಮಾತ್ರ ಬಂದಿರುವಂತಹ ನಾಣ್ಯ. ಯೂಸರ್ ಕಂಡೀಷನಲ್ಲಿ 5 ರಿಂದ 20 ರೂಪಾಯಿ ಹೋಗುತ್ತೆ, ಫೈನ್ ಕಂಡೀಷನಲ್ಲಿ 5 ರಿಂದ 20. ಯು ಎನ್ ಸಿಯಲ್ಲಿ 250 ರಿಂದ 350 ರೂಪಾಯಿ ಬೆಲೆ ಇರುವಂಥದ್ದು. ಇದಾದಮೇಲೆ ಇನ್ನೊಂದು ಕೊನೆಯ ನಾಣ್ಯ 2010ರಲ್ಲಿ ಬಂದಿರುವಂಥದ್ದು. 2010ಕ್ಕೆ ನಿನ್ನೆ ಸುಮಾರು 16 ವರ್ಷಗಳಿಂದನೇ ಕಮೋಮರೇಟಿವ್ ಕಾಯಿನ್ಗಳು ಸ್ಟಾಪ್ ಆಗೋಗ್ಬಿಟ್ಟಿದೆ 1 ರೂಪಾಯಲ್ಲಿ. ಕೊನೆಯ ನಾಣ್ಯ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಲಾಟಿನಮ್ ಜುಬಿಲಿ ನಾಣ್ಯ ಬಿಡುಗಡೆ ಆಗಿರುವಂಥದ್ದು 2010ರಲ್ಲಿ. ಕೊನೆಯ ವರ್ಷ ಯಾವುದ್ರದ್ದು? ಕೊನೆಯ ವರ್ಷ ಕಮೋಮರೇಟಿವ್ ಕಾಯಿನ್ಗಳದ್ದು, ಸ್ಮಾರಕ ನಾಣ್ಯಗಳದ್ದು. ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ 4.85 ಗ್ರಾಮ್ನಷ್ಟು ತೂಕವನ್ನು ಹೊಂದಿರುವಂತಹ ಈ ಒಂದು ನಾಣ್ಯ. ಇದರ ಒಂದು ಸೈಜ್ ಬಂದು 25 mm ಸರ್ಕ್ಯುಲರ್ ಶೇಪಲ್ಲಿ ಇರುವಂತಹ ಈ ಒಂದು ನಾಣ್ಯ. ಕ್ಲೀನಾಗಿ ಸರ್ಕ್ಯುಲರ್ ಶೇಪ್ ಇರುತ್ತೆ, 25 mmನಷ್ಟು ಸುತ್ತಳತೆ ಇರುತ್ತೆ. ಇದರ ಮಿಂಟ್ ಬಂದು ಸಿಂಗಲ್ ಮಿಂಟ್, ಯಾವುದು? ಹೈದರಾಬಾದ್. ಇದು ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ 1 ರೂಪಾಯಿ, ಫೈನ್ ಕಂಡೀಷನ್ ಇದ್ದರೆ 1 ರೂಪಾಯಿ, ಎಕ್ಸ್ಟ್ರಾ ಫೈನ್ ಇದ್ದರೂ 1 ರೂಪಾಯಿ. ಯು ಎನ್ ಸಿ ಇತ್ತು ಅಂದರೆ 4 ರಿಂದ 5 ರೂಪಾಯಿ ಅಷ್ಟೇ ಸಿಗುತ್ತೆ. ಇದಾಗಿತ್ತು ಈ 1 ರೂಪಾಯಿ ನಾಣ್ಯಗಳ ಸಂಪೂರ್ಣವಾದಂಥ ಮಾಹಿತಿ. ನಾನೇನು ಹೇಳಿದ್ದೀನಲ್ಲ ಬೆಲೆ, ಇದರಲ್ಲಿ ಆಲ್ಮೋಸ್ಟ್ 90 to 100%, 90% ಅಂತ ಇಟ್ಕೊಳ್ಳಿ. ನಾನು 100% ಯಾರಿಗೂ ಹೇಳೋಕ್ಕಾಗೋದಿಲ್ಲ, 90% ಕರೆಕ್ಟಾಗಿ ಹೇಳೋಕ್ಕೆ ಟ್ರೈ ಮಾಡಿರ್ತೀನಿ. ಈ ಮದ್ರಾಸು, ಚೆನ್ನೈಯಲ್ಲಿ, ಹೈದರಾಬಾದು, ಬಾಂಬೆ ಮತ್ತು ಈ ರೀತಿಯ ಬೇರೆ ಬೇರೆ ಎಕ್ಸಿಬಿಷನ್ಗಳಲ್ಲಿ ಅಟೆಂಡ್ ಮಾಡಿರೋದ್ರಿಂದ ನನಗೆ ಈ ಒಂದು ಅನುಭವ ಬಂದಿರುವಂಥದ್ದು. ಈಗ ನಮ್ಮ ಬೆಂಗಳೂರಲ್ಲಾಗುವಂತಹ ಎಕ್ಸಿಬಿಷನ್ಗೆ ಹೋದರೆ ನಾನು 1 ದಿವಸ ಹೋಗ್ತೀನಿ ಅಷ್ಟೇ. ಬೇರೆ ರಾಜ್ಯಗಳಿಗೆ ಹೋದರೆ ಅಲ್ಲೇ ಹೋಗಿ ರೂಮ್ ಮಾಡಿ ಒಂದು 3 days 4 days ಇದ್ಬಿಡ್ತೀನಿ ಅಲ್ಲೇ ನಾನೇ. ಯಾಕೆಂದರೆ ಅಲ್ಲಿ ಬೆಳಗ್ಗಿನ ಸಂಜೆವರೆಗೂ ಇರ್ತೀನಿ. ನನಗೆ ಇನ್ನೊಂದು ಏನಂದರೆ, ಬೇರೆ ರಾಜ್ಯಗಳಿಗೆ ಹೋದರೆ ಅಲ್ಲಿ ಯಾರು ಬಂದು ನನಗೆ ಕೇಳೋದಿಲ್ಲ, ಸರ್ ಈ ಕಾಯಿನ್ಗಳು ಬೆಲೆ ಹೇಳಿ, ಈ ಕಾಯಿನ್ಗಳು ಬೆಲೆ ಹೇಳಿ ಅಂತ. ಯಾಕೆಂದರೆ ನಾನು ಯಾರಿಗೂ ಪರಿಚಯನೇ ಇಲ್ಲ. ನಾನೇನಿದ್ರು ಕರ್ನಾಟಕದಲ್ಲಿ ಸ್ವಲ್ಪ ಜನಕ್ಕೆ ಪರಿಚಯ ಇದ್ದೀನಿ ಅಷ್ಟೇ, ಬಂದಾಗ ಮಾತಾಡ್ತಾರೆ. ಅಲ್ಲಿ ಹೋದಾಗ ನಾನು ಕಂಪ್ಲೀಟ್ ಫ್ರೀಯಾಗಿ ಎಕ್ಸಿಬಿಷನ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಯಾವ ನಾಣ್ಯಗಳಿಗೆ ಬೆಲೆ ಜಾಸ್ತಿ ಆಗಿದೆ, ಬೆಲೆ ಕಡಿಮೆ ಆಗಿದೆ, ಬೇರೆ ಬೇರೆ ಕಲೆಕ್ಟರ್ಸ್ ಹತ್ರ ಮಾತಾಡ್ಬೋದು, ಬೇರೆ ಬೇರೆ ಡೀಲರ್ಗಳ ಹತ್ರ ಮಾತಾಡ್ಬೋದು. ಹಾಗಾಗಿ ನನಗೆ ಎಲ್ಲ ಒಂದು ಪರಿಪೂರ್ಣವಾದಂತಹ ಜ್ಞಾನ ಸಿಗುತ್ತೆ. ನಾನು ಆದಷ್ಟು ಹೊರ ರಾಜ್ಯಗಳ ಎಕ್ಸಿಬಿಷನ್ಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಯೂಶ್ವಲಿ ಜೈಪುರ್ ಈ ಕಡೆ ಆದರೆ ಹೋದರೆ ಏನಾಗುತ್ತೆ ಅಂದರೆ ನನಗೆ ಅಲ್ಲಿ ತಿಳ್ಕೊಳ್ಳೋದು ಜಾಸ್ತಿ ಸಿಗುತ್ತೆ. ನಮ್ಮ ಸೌತಲ್ಲಿ ಈ ಕಾಯಿನ್ ಕಲೆಕ್ಷನ್ ಬಗ್ಗೆ ಅಷ್ಟು ನಾಲೆಡ್ಜು ಅಷ್ಟು ಕಡಿಮೆ ನಾಲೆಡ್ಜ್ ಇಲ್ಲ ಅಂತಲ್ಲ, ಕಡಿಮೆ. ನೀವು ನಾರ್ತ್ ಇಂಡಿಯಾಗೆ ಹೋದರೆ ಅಲ್ಲಿ ಇದನ್ನೇ ಬದುಕಾಗಿ ಮಾಡಿಕೊಂಡು ಹಲವಾರು ಜನ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಕಾಯಿನ್ ಕಲೆಕ್ಷನ್ಸಿಂದ ಹಿಡಿದು ಕಾಯಿನ್ ಮಾರೋದು, ತೊಗೊಳ್ಳೋದು, ಈ ಒಂದು ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇವತ್ತು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಮೂಲಕ ಅಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಅಷ್ಟೊಂದು ಅಂದರೆ ಅವರೊಂದು GST ನಂಬರ್ ತೊಗೊಂಡು ಆ ರೀತಿ ಬೆಳೆದಿದ್ದಾರೆ. ನಂತರನೂ ಕೂಡ ಭೇಟಿಯಾಗಿ ಅವ್ರ ಹತ್ರ ನಾನು ಕೆಲವೊಂದು ಇನ್ಪುಟ್ಸ್ನ ತೊಗೊಂಡಿದ್ದೇನೆ. ಅದೇ ನಾನು ಆ ರೀತಿ ಆಗ್ತೀನಿ ಅಂತಲ್ಲ, ಅವರು ಯಾವ ಒಂದು ಉದ್ದೇಶಕ್ಕೆ ಮಾಡಿಕೊಂಡ್ರು ಆ ಒಂದು ವೃತ್ತಿ ಮಾಡಿಕೊಂಡ್ರು. ನಾಣ್ಯಗಳನ್ನ ಬೈ ಮಾಡೋದು, ಸೇಲ್ ಮಾಡೋದು, ಬೈ ಮಾಡೋದು, ಸೇಲ್ ಮಾಡೋದು, ರೇರ್ನ, ಸ್ಕೇರ್ನ, ಕಾಮನ್ ಕಾಯಿನ್ಗಳನ್ನ ಮಾರ್ಜಿನ್ ಇಕ್ಕೊಂತಾರೆ 10, 20, 30% ನೋಟುಗಳನ್ನ ಇದೇ ರೀತಿ. ಸೊ 1 ರೂಪಾಯಿ ನಾಣ್ಯಗಳದ್ದು ಕಂಪ್ಲೀಟಾಗಿ ಮುಗೀತು. ನೆಕ್ಸ್ಟ್ ಯಾವುದು ಬೇಕು? 2 ರೂಪಾಯಿ ಬೇಕಾ, 5 ರೂಪಾಯಿ ಬೇಕಾ, 50 ಪೈಸದ ಬೇಕಾ, 10 ರೂಪಾಯಿ ಬೇಕಾ? ಕೇಳಿ, ನೀವೇ ಕೇಳಿ. ಇವನ್ 5 ಪೈಸಾ, 1 ಪೈಸಾ, 5 ಪೈಸದಿದೆ ಕಮೋಮರೇಟಿವ್ ಕಾಯಿನ್ಗಳು, 10 ಪೈಸದಿದೆ, 20 ಪೈಸಾ, 25 ಪೈಸದಿದೆ, 50 ಪೈಸದಿದೆ. ಯಾವ್ದು ಬೇಕು ಕೇಳಿ. ಯಾವ ಕಮೋಮರೇಟಿವ್ ನಾಣ್ಯಗಳ ವೀಡಿಯೋಗೋಸ್ಕರ ನೀವು ಕಾಯ್ತಾ ಇದ್ದೀರಾ? ನೆಕ್ಸ್ಟ್ ಅದನ್ನೇ ಮಾಡ್ತೀನಿ. ಕಮೆಂಟಲ್ಲಿ ಯಾವ್ದು ಜಾಸ್ತಿ ಬರುತ್ತೆ? 2 ರೂಪಾಯಿ ಬಂತಂದರೆ 2 ರೂಪಾಯಿ ಮಾಡ್ತೀನಿ, 5 ರೂಪಾಯಿ ಬಂತಂದರೆ 5 ರೂಪಾಯಿ ಮಾಡ್ತೀನಿ. ವೀಡಿಯೋ ಇಷ್ಟ ಆಗಿರೋ ವೀಡಿಯೋವನ್ನು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.